ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಕಾರ್ತೀಕ ಮಾಸದ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯ ಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬುಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಶನಿವಾರದ ಕಾರ್ತೀಕ ಮಾಸದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತು ಯಾಕೆ ನೇರ ಪ್ರಸಾರ ಕಾರ್ಯಕ್ರಮ ಇದೆ ಅಂದರೆ ಇವತ್ತು ತುಳಸಿ ಹಬ್ಬ, ಸಂಭ್ರಮದ ತುಳಸಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ನಾವು ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ನೇತೃತ್ವದಲ್ಲಿ ತುಳಸಿಯ ಶ್ರೇಷ್ಠತೆ ಎಂಥದ್ದು, ತುಳಸಿ ಹಬ್ಬವನ್ನು ಯಾಕಾಗಿ ಆಚರಿಸ್ತೀವಿ, ಹೇಗೆ ಕ್ರಮಬದ್ಧವಾಗಿ ಆಚರಿಸಬೇಕು, ಈ ಸಂದರ್ಭದಲ್ಲಿ ನಾವು ಬಳಸುವಂತಹ ಬೆಟ್ಟದ ನೆಲ್ಲಿಕಾಯಿಯ ಶ್ರೇಷ್ಠತೆ ಎಂಥದ್ದು, ತುಳಸಿ ವಿವಾಹವನ್ನು ಹೇಗೆ ಆಚರಿಸಬೇಕು, ಇದಕ್ಕಿರುವಂತಹ ಪೌರಾಣಿಕ ಹಿನ್ನೆಲೆ ಏನು, ಮೂಲ ತಾತ್ಪರ್ಯ ಎಂಥದ್ದು, ಇದೆಲ್ಲ ವಿಚಾರಗಳನ್ನು ಗುರುಜಿ ತಿಳಿಸ್ತಾ ಹೋಗ್ತಾರೆ. ಜೊತೆಗೆ ತುಳಸಿ ಹಬ್ಬದ ಶ್ರೇಷ್ಠತೆಯನ್ನು ತಿಳಿಸೋದ್ರ ಜೊತೆಗೆ ಪೂಜಾರಾಧನೆಯನ್ನು, ಪೂಜಾನುಷ್ಠಾನನ ಕೂಡ ಬಹಳ ಶ್ರದ್ಧಾ ಭಕ್ತಿಯಿಂದ ವಿಶೇಷವಾಗಿ ಸಲ್ಲಿಸಲಾಗುತ್ತೆ ಗುರುಜಿಯವರ ದಿವ್ಯ ಸಾರ್ಥ್ಯದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಹಾಗಾಗಿ ಇವತ್ತು ನಾವು ಇಲ್ಲಿ ಸಲ್ಲಿಸುವಂತಹ ಪೂಜಾರಾಧನೆಯಲ್ಲಿ, ಪೂಜಾನುಷ್ಠಾನದಲ್ಲಿ ಖಂಡಿತವಾಗಿಯೂ ನೀವು ಕೂಡ ಭಾಗವಹಿಸಿ ನಿಮ್ಮ ಮನೆಯಿಂದಲೇ ನೀವು ಕೂಡ ತುಳಸಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ ಅಂತ ಹೇಳ್ತಾ, ಇನ್ನು ನಾಳೆ ಭಾನುವಾರ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಶರ್ಮಾ ಅವರು ಬಹಳ ಶ್ರದ್ಧೆ ಭಕ್ತಿಯಿಂದ ಅಯ್ಯಪ್ಪ ಸ್ವಾಮಿಗೆ ವಿಶೇಷವಾದಂತಹ ಆರಾಧನೆಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ನಾಳೆ ಭಾನುವಾರದ ಕಾರ್ಯಕ್ರಮವನ್ನು ಕೂಡ ತಪ್ಪದೇ ವೀಕ್ಷಿಸಿ. ಇನ್ನು ನಾಳೆ ಭಾನುವಾರ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಆಗಮಿಸ್ತಾರೆ. ಬೆಂಗಳೂರಿನ ರಾಜ್ಯೋತ್ಸವ ನಗರ ಕುಮಾರಸ್ವಾಮಿ ಬಡಾವಣೆಗೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ನೂತನ ದೇವಸ್ಥಾನದ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಗುರುಜರು ಆಗಮಿಸ್ತಾ ಇದ್ದಾರೆ. ನಾಳೆ ಅಂದರೆ ಭಾನುವಾರ ಅಂದರೆ 6ನೇ ತಾರೀಕು. ಖಂಡಿತವಾಗಿಯೂ ನೀವು ಕೂಡ ಭಾಗವಹಿಸ್ಬೋದು. ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಕುಮಾರಸ್ವಾಮಿ ಬಡಾವಣೆ, ರಾಜ್ಯೋತ್ಸವ ನಗರ, ಬೆಂಗಳೂರು. ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ ನೂತನ ದೇವಸ್ಥಾನದ ಪ್ರಾರಂಭೋತ್ಸವ ಇದೆ. ಖಂಡಿತವಾಗಿಯೂ ಭಾಗವಹಿಸಿ ಗುರುಜರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಬಹುದು. ಇನ್ನು 8ನೇ ತಾರೀಕು ಮಂಗಳವಾರ ಸಂಭವಿಸ್ತಾ ಇದೆ ಚಂದ್ರಗ್ರಹಣ. ಗ್ರಹಣ ಸಂಭವಿಸ್ತಾ ಇದ್ದಾಗ ಆ ಸಮಯದಲ್ಲಿ ನಾವು ವಿಶೇಷವಾದಂತಹ ಅನುಷ್ಠಾನವನ್ನು, ತಂತ್ರಸಾರವನ್ನು ಮಾಡೋದ್ರಿಂದ ಯಾವುದೇ ದೋಷಗಳಿದ್ರೂ ಸಹ ಅದರಿಂದ ಮುಕ್ತರಾಗಬಹುದು ಅಂತ ಗುರುಜಿ ತಿಳಿಸ್ತಾ ಇರ್ತಾರೆ. ಹಾಗಾಗಿ ಚಂದ್ರಗ್ರಹಣದ ಸಮಯದಲ್ಲಿ ಯಾವ ರೀತಿಯಾದಂತಹ ಅನುಷ್ಠಾನವನ್ನು ಮಾಡಬೇಕು, ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನು ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತೀನಿ. ಮಂಗಳವಾರದ ಹೊತ್ತಿಗೆ ನೀವು ಇದೆಲ್ಲವನ್ನು ಸಿದ್ಧಪಡಿಸಿಟ್ಕೊಳ್ಬಹುದು. ಚಂದ್ರಗ್ರಹಣದ ಅನುಷ್ಠಾನಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳಲ್ಲಿ ಮೊದಲನೇದಾಗಿ ಬೇಕಾಗಿರೋದು ಮುತ್ತುಗದ ಎಲೆ. ಮುತ್ತುಗದ ಎಲೆ 9, ನಿಂಬೆಹಣ್ಣು 9 ಅಥವಾ 4, ಜಾಕಾಯಿ ಅಂದರೆ ಜಾಜಿಕಾಯಿ 4, ದಾರದ ಉಂಡೆ, ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ, ಮಣ್ಣಿನ ಹಣತೆ 6, ಹಾಲು, ಮೊಸರು, ಅವಲಕ್ಕಿ ಅಥವಾ ಅನ್ನ. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಚಂದ್ರಗ್ರಹಣದ ಅನುಷ್ಠಾನಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳಲ್ಲಿ 9 ಮುತ್ತುಗದ ಎಲೆ ಬೇಕು. ಇದರ ಜೊತೆಗೆ 9 ನಿಂಬೆಹಣ್ಣು ಅಥವಾ 4 ನಿಂಬೆಹಣ್ಣು, ಜಾಕಾಯಿ, ದಾರದ ಉಂಡೆ, ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ, ಮಣ್ಣಿನ ಹಣತೆ 6, ಹಾಲು, ಮೊಸರು, ನೈವೇದ್ಯಕ್ಕಾಗಿ ಅವಲಕ್ಕಿ ಅಥವಾ ಅನ್ನವನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಇದಿಷ್ಟು ಸಾಮಗ್ರಿಗಳನ್ನು ನೀವು ಸಿದ್ಧಪಡಿಸ್ಕೊಂಡ್ರೆ
ಮಂಗಳವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಚಂದ್ರಗ್ರಹಣದ ಅನುಷ್ಠಾನವನ್ನು ಗ್ರಹಣದ ಸಮಯದಲ್ಲಿ ಮಾಡೋದ್ರಿಂದ ಹೇಗೆ ದೋಷಗಳಿಂದ ಮುಕ್ತರಾಗಬಹುದು ಅಂತ ಗುರುಜಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಚಂದ್ರಗ್ರಹಣದ ಪ್ರಭಾವ ಯಾವ ನಕ್ಷತ್ರಗಳ ಮೇಲೆ, ಯಾವ ರಾಶಿಗಳ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಗುರುಜಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಬುಧವಾರದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗ್ರಹಣ ಶಾಂತಿ ಅಂದರೆ ಚಂದ್ರ ಶಾಂತಿಯನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಆಗ ಬೇಕಾಗಿರುವಂತಹ ಸಾಮಗ್ರಿಗಳು ಏನು ಅನ್ನೋದನ್ನು ಮಂಗಳವಾರದ ಕಾರ್ಯಕ್ರಮದಲ್ಲಿ ನೀವು ತಿಳ್ಕೊಳ್ಬಹುದು ವೀಕ್ಷಕರೇ. ಹಾಗಾಗಿ ಇವತ್ತು ತುಳಸಿ ಹಬ್ಬ ಇದೆ. ಸಂಭ್ರಮದಿಂದ ತುಳಸಿ ಹಬ್ಬವನ್ನು ಆಚರಿಸೋಣ ನಮ್ಮ ಸ್ಟುಡಿಯೋದಲ್ಲಿ ಸಾಮೂಹಿಕವಾಗಿ. ಮತ್ತು ಭಾನುವಾರ ಅಯ್ಯಪ್ಪ ಸ್ವಾಮಿ ಆರಾಧನಾ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವೀಕ್ಷಿಸಿ, ಜೊತೆಗೆ ಪಂಚಮುಖಿ ಆಂಜನೇಯ ಸ್ವಾಮಿಯ ನೂತನ ದೇವಸ್ಥಾನದ ಪ್ರಾರಂಭೋತ್ಸವಕ್ಕೂ ಕೂಡ ನೀವು ಭಾಗವಹಿಸ್ಬೋದು. ಇನ್ನು ಮಂಗಳವಾರದ ಚಂದ್ರಗ್ರಹಣದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸೋದ್ರ ಜೊತೆಗೆ ಗ್ರಹಣದ ಅನುಷ್ಠಾನವನ್ನು ಕೂಡ ಕ್ರಮಬದ್ಧವಾಗಿ ಆಚರಿಸಿ. ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆಂ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಶನಿವಾರ, ಕಾರ್ತಿಕ ಮಾಸ. ಶನಿವಾರದಂದು ನೇರ ಪ್ರಸಾರಕ್ಕೆ ಬರೋದು ಅಂದರೆ ಒಂಥರ ಕುತೂಹಲ, ಒಂಥರ ಸಂತೋಷನೇ. ಯಾಕೆಂದರೆ ವಾರದುದ್ದಕ್ಕೂ ಡ್ಯೂಟಿ ಮಾಡಿದ್ರೂ ಶನಿವಾರ ಭಾನುವಾರ ಬಂದಾಗ ಒಂದಷ್ಟು ರಜಾ ಬೇಕಪ್ಪ ಅಂತ ಅನಿಸುತ್ತೆ ನಿಜ. ಆದರೆ ಶನಿವಾರ ಭಾನುವಾರ ಸಹಿತ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರದಲ್ಲಿ ಕೂತು ನಿಮ್ಮೊಂದಿಗೆ ಈ ಕಾರ್ಯಕ್ರಮವನ್ನು ಹಂಚಿಕೊಳ್ಳುವಂಥ ಕಾಯಕ ಇದೆಯಲ್ಲ, ಅದು ನಿಜಕ್ಕೂ ಮನಸ್ಸಿಗೆ ಬಹಳ ಆನಂದ. ಜೊತೆಗೆ ವಾರದುದ್ದಕ್ಕೂ ಹೇಳಬಹುದಾದಂಥದ್ದು ಅಂದರೆ ವಾರದ ಪ್ರತಿನಿತ್ಯ ಶನಿವಾರ ಭಾನುವಾರ ಎರಡು ದಿವಸ ಇರೋದಿಲ್ಲ. ಸೋಮವಾರ ಪ್ರಾರಂಭ ಆದರೆ ಶುಕ್ರವಾರದವರೆಗೂ ನೇರ ಪ್ರಸಾರದಲ್ಲಿ ಇರ್ತೀವಿ. ಶನಿವಾರದ ಕಾರ್ಯಕ್ರಮದಲ್ಲಿ ಈ ಪ್ರಕಾರ ಏನಾದರೂ ಒಂದು ವಿಶೇಷತೆಗಳಿದ್ದಾಗ ನಾವು ಓಡಿ ಬರ್ತೀವಿ. ಅದು ನಮಗೂ ಒಂದು ಸಂತೋಷನೇ. ಹಾಗೆ ವಾರದಲ್ಲಿ ಎಲ್ಲಾದರೂ ಆಚೆ ಕಡೆ ಕಾರ್ಯಕ್ರಮಗಳಿದ್ದಾಗ ಆ ಕಾರ್ಯಕ್ರಮಗಳನ್ನು ಚಿತ್ರೀಕರಿಸಿ ಅಲ್ಲಿರ್ತಕ್ಕಂಥ ವಿಶೇಷತೆ, ಅಲ್ಲಿನ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಅಥವಾ ಅಲ್ಲಿ ಯಾರನ್ನಾರು ಮಾತಾಡಿದರೆ ಆ ಮಾತಿನ ಒಂದಷ್ಟು ಸ್ವಾರಸ್ಯಕರವಾದ ವಿಚಾರಗಳಿದ್ದರೆ ಅದನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಆದರೆ ಇವತ್ತಿನ ದಿವಸ ಅಂತೂ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ತುಳಸಿಗೆ ಹೆಚ್ಚಿನ ಮಹತ್ವ ಇದೆ. ಅಂತಹ ತುಳಸಿಯ ಅನುಷ್ಠಾನವನ್ನು ಮಾಡತಕ್ಕಂಥ ವಿಶೇಷವಾದಂಥ ಕಾರ್ತಿಕ ಮಾಸದ ಈ ಒಂದು ತುಳಸಿಯ ಪೂಜೆ ಇವತ್ತು ನಮ್ಮ ಮಹರ್ಷಿ ಮಂದಿರದಲ್ಲಿ ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇದೊಂದು ಪುಟ್ಟ ದೇಗುಲ, ಈ ದೇಗುಲದಲ್ಲಿ ನಡೀತಿರ್ತಕ್ಕಂಥ ಈ ಕಾಯಕಕ್ಕೆ ತಮ್ಮೆಲ್ಲರನ್ನೂ ಸಹಿತ ಸ್ವಾಗತಿಸುವಂಥದ್ದಿದೆ. ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ತುಳಸಿ ಹಬ್ಬ ಅಂದರೆ ಸಡಗರ ಸಂಭ್ರಮದಿಂದ ತುಳಸಿ ಕಟ್ಟೆಗೆ ಎಷ್ಟು ಅಲಂಕಾರ ಮಾಡ್ತೀರೋ, ತುಳಸಿಗೆ ಏನೆಲ್ಲ ವಿಶೇಷವಾಗಿ ಬಾಳೆಕಂದು, ಮಾವಿನ ಸೊಪ್ಪು, ಬೇಕಾಗಿರ್ತಕ್ಕಂಥ ಖಾದ್ಯಗಳು, ಪದಾರ್ಥಗಳು ಎಲ್ಲವನ್ನು ಮಾಡಿ ನಿಮ್ಮ ಮನೆಗೆ ಸುಮಂಗಲೆಯರನ್ನು, ಮುತ್ತೈದೆಯರನ್ನು, ಹೆಣ್ಣು ಮಕ್ಕಳನ್ನು, ಸುತ್ತಮುತ್ತಿರ್ತಕ್ಕಂಥ ಎಲ್ಲರೂ ಸಹಿತ ಬಂಧು ಬಾಂಧವರೆಲ್ಲರನ್ನೂ ಕರೆತಂದು ಅಲ್ಲಿ ವಿಶೇಷವಾಗಿ ಕೃಷ್ಣನ್ನು ಕೂಡಿಸಿ ತುಳಸಿ ವಿವಾಹವನ್ನು ಮಾಡಿ ವಿಶೇಷವಾದಂಥ ಖಾದ್ಯಗಳನ್ನು ಅಂದರೆ ಪ್ರಸಾದವನ್ನು ಎಲ್ಲರಿಗೂ ಹಂಚುವಂಥ ಕಾಯಕವನ್ನು ತಾವೆಲ್ಲರೂ ಮಾಡ್ತೀರಿ. ಅಂತಹ ಅದ್ಭುತವಾದಂತಹ ವಿಶೇಷವಾಗಿರ್ತಕ್ಕಂಥ, ಅದರಲ್ಲೂ ಕಿರುದೀಪಾವಳಿ ಅಂತಲೇ ಹೆಸರಾಗಿರ್ತಕ್ಕಂಥ ಈ ಶುಭ ದಿನದ ಇವತ್ತಿನ ಕಾಯಕ. ಹಾಗಾಗಿ ಇವತ್ತು ಶನಿವಾರ ಬಂತು ಅಂದರೆ ನಾವು ಶನಿವಾರ ಬಂದಾಗ ಒಂದಷ್ಟು ಸಮಯ ನಿಧಾನಕ್ಕೆ ಎದ್ದೇಳೋದಿರುತ್ತೆ. ಆದರೆ ನಿಜಕ್ಕೂ ಹೇಳಬೇಕಂದ್ರೆ ಈ ಶನಿವಾರ ಮಾತ್ರ ನಮಗೆ ರಾತ್ರಿ ನಿದ್ದೆಗಿನ್ನ ಬೆಳಗ್ಗೆ ಬೇಗ ಎದ್ದು ಓಡಿ ಬರೋದೇ ಇತ್ತು. ಯಾಕೆಂದರೆ ಉದ್ದೇಶ ಇಷ್ಟನೇ. ಇವತ್ತು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ದಿನ. ತುಳಸಿ ಬಗ್ಗೆ ಎಲ್ಲರೂ ತಿಳ್ಕೊಂಡಿರತಕ್ಕಂಥದ್ದು, ಒಂದು ದೇವರಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. ತುಳಸಿಯ ಪಾದ ಅಂದರೆ ತುಳಸಿನ ಒಂದೆರಡು ವಿಷ್ಣು ಪಾದದ ಮೇಲೆ ಹಾಕಿಬಿಟ್ರೆ ಏನು ಬೇಡಿದಂಥ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ಕೊಳ್ಬಹುದು. ಅಂದರೆ ಎಲ್ಲವನ್ನೂ ಸಹಿತ ದಯಪಾಲಿಸ್ತಾನೆ ಭಗವಂತ. ತುಳಸಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ತುಳಸಿ ಬರೀ ದೇವರಿಗೆ ಮಾತ್ರ ಪ್ರೀತಿ ಅಲ್ಲ, ತುಳಸಿಯಿಂದ ಆಯುರ್ವೇದಿಕ್ ಗುಣಗಳಿದೆಯಲ್ಲ, ಅದು ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದಂಥ ವೃದ್ಧರವರೆಗೂ ಇವತ್ತು ತುಳಸಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದೇ ಇದೆ. ತುಳಸಿ ಒಂದು ವೃಕ್ಷ, ಆ ತುಳಸಿಯ ಗಿಡ ಮನೆ ಬಾಗಿಲಲ್ಲಿದ್ದರೆ ಆ ಮನೆಯಲ್ಲಿ ಎಂತಹ ತಂತ್ರ ಮಂತ್ರ ಯಂತ್ರ ದೋಷಗಳಿಗೆ ಪ್ರಾರಂಭಿಕ ಹಂತದಲ್ಲಿ ಅಲ್ಲೇ ಒಂದು ತಡೆ ಇರುತ್ತೆ. ಅಂಥದ್ರಲ್ಲಿ ಕಾರ್ತಿಕ ಮಾಸ ದೀಪಗಳ ಮಾಸ, ಶಿವನ ಆರಾಧನೆ ಮಾಡತಕ್ಕಂಥ ಮಾಸ. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನದಂದು ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ ಅಂಥೇಳಿ ಸಾಂಬ ಸದಾಶಿವನ್ನು ಹಾಗೂ ಶಿವಕೇಶವರನ್ನು ಒಂದು ಕಡೆ ವಿಷ್ಣು ಆರಾಧನೆ, ತುಳಸಿ ಮತ್ತು ವಿಷ್ಣು ಅಥವಾ ತುಳಸಿ ಕೃಷ್ಣ, ಈ ಕೃಷ್ಣನ ಈ ಒಂದು ಸಾನ್ನಿಧ್ಯದಲ್ಲಿಟ್ಟು ಬೃಂದಾವನದಲ್ಲಿಟ್ಟು ಆರಾಧನೆ ಮಾಡತಕ್ಕಂಥದ್ದು ಒಂದು ಭಾಗ ಆದರೆ,
ಇವತ್ತು ಕಾರ್ತಿಕ ಮಾಸದಲ್ಲಿರ್ತಕ್ಕಂತಹ ಶುಕ್ಲ ಪಕ್ಷದ ಸಾಂಬ ಸದಾಶಿವನ ಕಾರ್ತಿಕ ದೀಪೋತ್ಸವ ಅಂತ ಹೇಳ್ತಾರಲ್ಲ, ದೀಪಗಳ ಹಬ್ಬ, ದೀಪೋತ್ಸವ ಇವತ್ತು ಮತ್ತಷ್ಟು ವಿಶೇಷವೇ ಸರಿ. ಇಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನದಂದು ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿಕ್ಕೋಸ್ಕರನೇ ಪ್ರತಿಯೊಬ್ಬರು ತಮ್ಮ ತಮ್ಮ ವಾಸ್ತುಗೃಹಗಳಲ್ಲಿ ಕಿರು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ದೀಪಾವಳಿ ಹಬ್ಬ ಆಚರಣೆ ಮಾಡಲಿಕ್ಕೆ ಆಗದಿದ್ದರೂ ಕಿರು ದೀಪಾವಳಿಯನ್ನು ಕಂಪಲ್ಸರಿ ಮಾಡಲೇಬೇಕು ಎಂಬತಕ್ಕಂಥದ್ದು ಧರ್ಮಶಾಸ್ತ್ರ ಹೇಳುತ್ತೆ. ಉದ್ದೇಶ, ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ, ಅದು ಒಂದು ಭಾಗ ಆದರೆ ಅದಕ್ಕೆ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಹಬ್ಬವೇ ಈ ಕಿರು ದೀಪಾವಳಿ. ಈ ಕಿರು ದೀಪಾವಳಿಯಲ್ಲಿ ಶಿವಕೇಶವರನ್ನು ಆರಾಧನೆ ಮಾಡುವಂಥದ್ದು ವಿಶೇಷತೆ ಇದೆ. ಅಂದರೆ ಶಿವನ್ನೂ ವಿಶೇಷವಾಗಿ ಆರಾಧನೆ ಮಾಡ್ಬೋದು, ವಿಷ್ಣುವನ್ನು ಆರಾಧನೆ ಮಾಡಬಹುದು. ಅಂತಹ ಶಿವಕೇಶವರನ್ನು ಆರಾಧನೆ ಮಾಡ್ತಾ ದೀಪಗಳ ಸಾಲಿನಿಂದ ದೀಪಗಳ ಹಬ್ಬವಾಗಿ ವಿಶೇಷವಾಗಿರ್ತಕ್ಕಂತಹ ಆರಾಧನೆಯನ್ನು ಸಲ್ಲಿಸ್ತಕ್ಕಂಥ ಈ ಶುಭ ದಿನ. ಹಾಗಾಗಿ ಇವತ್ತು ಪ್ರತಿಯೊಬ್ಬರ ಮನೆ ಮುಂಭಾಗದಲ್ಲೂ ವಿಶೇಷವಾದಂಥ ಹಬ್ಬದ ಆಚರಣೆ ಇರುತ್ತೆ. ಎಲ್ಲರೂ ಈ ಸಾಮಾನ್ಯಕ್ಕೆ ಕಾರ್ತಿಕ ಮಾಸ ಮುಗಿಯುವ ತನಕ ನಿರಂತರವಾಗಿ ಮನೆ ಬಾಗಿಲಲ್ಲಾಗಲಿ, ದೇವ್ರ ಮನೆಯಲ್ಲಾಗಲಿ ಅಥವಾ ಅಡುಗೆ ಮನೆ ಬಾಗಿಲಾಗಲಿ ಎಲ್ಲ ಕಡೆ ದೀಪಗಳನ್ನು ಅಂಟಿಸಿ ವಿಶೇಷವಾಗಿ ಆರಾಧನೆ ಸಲ್ಲಿಸ್ತಾ ಇರ್ತೀರಿ. ಅಂದರೆ ಜಗತ್ತಿನ ಅಂಧಕಾರವನ್ನೇ ದೂರ ಮಾಡುವಂಥ ಚೈತನ್ಯ, ಆ ಚೈತನ್ಯಕ್ಕಾಗಿ ನಮ್ಮ ಭಾರತೀಯ ಸ್ತ್ರೀಯರು, ಹೆಣ್ಣು ಮಕ್ಕಳು ತಾವೆಲ್ಲರೂ ಮುಂದಾಗಿರ್ತೀರಿ. ಅಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನದಂದು, ತುಳಸಿ ಹಬ್ಬದ ಈ ಶುಭ ದಿನ, ತಾವೆಲ್ಲರೂ ಸಹಿತ ಮನೆಯ ಮುಂಭಾಗ ಸಾರಿಸಿ ಗೂಡಿಸಿ ರಂಗವಲ್ಲಿಯನ್ನು ಹಾಕಿ ಲಕ್ಷಣವಾಗಿ ತುಳಸಿ ಹಬ್ಬವನ್ನು ಮಾಡಿ. ಯಾರು ವಾಸ್ತುಗೃಹದಲ್ಲಿ ರಂಗವಲ್ಲಿಯನ್ನು ಹಾಕಿದ್ರೆ ನೋಡಿ, ಇವತ್ತು ಬೆಳಗ್ಗೆ ನಾನು ಹೀಗೆ ಬರಬೇಕಾದ್ರೆ ಒಂದು ಚಿಂತನೆ ಎದುರಾಯಿತು. ನನಗೊಬ್ಬರು ಫೋನ್ ಮಾಡಿ ಹೇಳಿದ್ರು, ರಂಗೋಲಿನ ಹಾಕೋದ್ರಿಂದ ಒಂದಷ್ಟು ಮನೆಯ ಮುಂಭಾಗ ಆಕರ್ಷಣೆ ಇದೆ ನಿಜ. ಅದೇ ರಂಗೋಲಿಗೆ ರಂಗೋಲಿ ಪುಡಿ ಅನ್ನೋದನ್ನು ಬಿಟ್ಟು ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಧಾನ್ಯಗಳು ಪುಡಿ ಮಾಡಿರ್ತಕ್ಕಂಥ ಆ ಅಕ್ಕಿ ಹಿಟ್ಟು ಮತ್ತು ಧಾನ್ಯಗಳನ್ನು, ಯಾಕೆಂದರೆ ಅವ್ರು ಹೇಳಿದಂಥ ಒಂದು ಕ್ರಮ ಹೇಗಿತ್ತು ಅಂದರೆ, ನೀವು ಯಂತ್ರಗಳನ್ನು ಬರಿಬೇಕಾದ್ರೆ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ತೀರಿ, ಅಕ್ಕಿ ಹಿಟ್ಟಿನಿಂದ ಯಂತ್ರವನ್ನು ಬರೀರಿ ಅಂತ ಹೇಳ್ತೀರಿ. ಅಕ್ಕಿ ಹಿಟ್ಟಿನಿಂದ ಯಂತ್ರವನ್ನು ಬರೆದಾದ್ಮೇಲೆ ಆ ಯಂತ್ರವನ್ನು ನಾವು ಕೆಡಿಸ್ದಿರಾ ಜೋಪಾನವಾಗಿ ಅದನ್ನು ತೊಗೊಂಡೋಗಿ ಒಂದು ಗಿಡದ ತಳಗಿಟ್ಟಿದ್ವಿ ನಾವು. ಆ ಗಿಡದ ತಳಗಿಟ್ಟಾಗ ಗೊತ್ತಾಯಿತು, ಆ ಅಕ್ಕಿ ಹಿಟ್ಟನ್ನು ತಿನ್ನಲಿಕ್ಕಾಗಿ ಸಣ್ಣ ಸಣ್ಣ ಗುಬ್ಬಿ ಮರಿಗಳೆಲ್ಲ ಅಲ್ಲಿ ಬಂದು ಆಹಾರವನ್ನು ತಗೊಳ್ತಾ ಇತ್ತು, ಅಕ್ಕಿ ಹಿಟ್ಟನ್ನು ತಿಂತಾ ಇತ್ತು ಅಂತ. ನಿಜಕ್ಕೂ ಅದಾದ ಮೇಲೆ ನನ್ನ ಚಿಂತನೆ ಶುರುವಾಯಿತು. ಮನೆ ಮುಂದೆ ರಂಗೋಲಿ ಹಾಕೋದು ಸಹಿತ ನೀವು ಲಕ್ಷಣವಾಗಿ ಅಕ್ಕಿ ಹಿಟ್ಟಲ್ಲಿ ಹಾಕಿ, ಒಂದಷ್ಟು ಪಕ್ಷಿಗಳಿಗೆ ಆಹಾರ ಆಗುತ್ತಲ್ಲ. ರಂಗೋಲಿ ಪುಡಿ ಹಾಕೋದು ಒಂದು ಭಾಗ, ಆದರೆ ಮನೆ ಮುಂದೆ ರಸ್ತೆ ಇದ್ದರೆ, ಓಡಾಡ್ತಕ್ಕಂತಹ ವೆಹಿಕಲ್ಸ್ ಇದ್ದರೆ ಅಲ್ಲಿಂತಕ್ಕೆ ತಪ್ಪನ್ನು ಮಾಡಬೇಡಿ. ಯಾಕೆಂದರೆ ಪಕ್ಷಿಗಳ ಆಹಾರಕ್ಕೆ ಅಂತ ಬಂದಾಗ ಆ ಪ್ರಾಣಿ ಪಕ್ಷಿಗಳಿಗೆ ಅದು ತೊಂದರೆ ಆಗಬಾರ್ದು. ಆದರೆ ರಂಗೋಲಿ ಪುಡಿ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕೋದ್ರಿಂದ ಪಕ್ಷಿಗಳಿಗೆ ಅದು ಆಹಾರ ಆಗುತ್ತೆ. ಅಂದರೆ ಒಂದು ಕಡೆ ಶಾಸ್ತ್ರಬದ್ಧವಾದಂತಹ ಮನೆ ಮುಂದೆ ಲಕ್ಷಣವಾಗಿರ್ತಕ್ಕಂಥ ರಂಗೋಲಿ ಆಯಿತು, ಅದನ್ನೇ ಆಹಾರವಾಗಿ ಒಂದಿಷ್ಟು ತಿಂದು ಸಂತೃಪ್ತಿಯಿಂದ ಅದು ಹೊರಡುವಂಥದ್ದಾಯಿತು. ಇನ್ನೊಂದು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸುವಂಥ ಕಾಯಕಕ್ಕೆ ನಾವು ಮುಂದಾಗ್ತೀವಿ ಅಂದರೆ, ಅಥವಾ ನಮ್ಮ ಕೈಲಿ ಅದು ಸಾಧ್ಯ ಅಂದರೆ ಅದನ್ನು ನಾವು ಯಾಕೆ ಮಾಡಬಾರ್ದು? ಇದು ಬಹಳ ಅರ್ಥಪೂರ್ಣವಾದಂತಹ ಚಿಂತನೆ ಇದೆ. ಹಾಗಾಗಿ ಪ್ರತಿಯೊಬ್ಬರು ಮನೆ ಮುಂದೆ ಸಾಧ್ಯವಾದಷ್ಟು ಅಕ್ಕಿ ಹಿಟ್ಟಾಗಲಿ ಅಥವಾ ಗೋಧಿ ಹಿಟ್ಟಾಗಲಿ, ಅಕ್ಕಿ ಹಿಟ್ಟಿನಿಂದಲೇ ರಂಗೋಲಿನ ಹಾಕೋದ್ರಲ್ಲಿ ಏನೂ ತಪ್ಪಿಲ್ಲ. ಎಷ್ಟೋ ಜನ ಅಕ್ಕಿ ಹಿಟ್ಟನ್ನು ಮನೆಯಲ್ಲಿ ನೀವೇನು ಮಾಡ್ತೀರಿ, ಅಕ್ಕಿ ಸಾಮಾನ್ಯ ಅಕ್ಕಿ ಹಿಟ್ಟು ಹಾಕ್ಸಿದ ತಕ್ಷಣ ಅದನ್ನು ಜಲ್ಡಿ ಹಿಡಿತೀರಿ ಅಥವಾ ಅದನ್ನು ಶೋಧಿಸ್ತಕ್ಕಂಥದ್ದು ತುಂಬ ನೈಸಾಗಿರ್ತಕ್ಕಂಥದ್ದನ್ನು ಉಪಯೋಗಿಸ್ತೀರಿ. ಅದರ ಮೇಲೆ ಸ್ವಲ್ಪ ತರಿ ಇರ್ತಕ್ಕಂಥದ್ದನ್ನು ಪಕ್ಕದಲ್ಲಿ ಹಾಕ್ತೀರಿ. ಆ ಸ್ವಲ್ಪ ತರಿ ಇರ್ತಕ್ಕಂಥದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಂಡ್ಬಿಟ್ರೆ ನಿಮ್ಮ ರಂಗೋಲಿ ಹಾಕೋಕ್ಕೆ, ನಿಮ್ಮ ಹಿಡಿತಕ್ಕೆ ಭಾಳ ಚೆನ್ನಾಗಿ ಸಿಗುತ್ತೆ. ಆ ಹಿಡಿತಕ್ಕೆ ಸಿಕ್ಕಂಥ ಆ ರಂಗೋಲಿ ಪುಡಿ ನೀವು ಹಾಕುವಾಗ, ನಿಮ್ಮ ಮನೆ ಜನ ಓಡಾಡುವಾಗ ನಿಮ್ಮಲ್ಲಿ ಮನೆ ಮುಂದಕ್ಕೆ ಯಾವ ಪಕ್ಷಿಗಳು ಬರಲ್ಲ. ನಿಮ್ಮ ಕೆಲಸ ಎಲ್ಲ ಮುಗಿಸಿ ಶಾಸ್ತ್ರಬದ್ಧವಾದ ಪೂಜಾ ಅನುಷ್ಠಾನ ಆದಮೇಲೆ ಅನಂತರ ಬರ್ತಕ್ಕಂಥ ಪಕ್ಷಿಗಳಾದರೆ, ಆದರೆ ಯಾರೂ ಓಡಾಡಲಿಲ್ಲ ಅಂದರೆ ಆ ಪಕ್ಷಿಗಳೆಲ್ಲ ಬರುತ್ತೆ. ಅದು ಆಹಾರವಾಗಿ ಆ ರಂಗೋಲಿ ಪುಡಿಯನ್ನು, ಅಂದರೆ ಅಕ್ಕಿ ಹಿಟ್ಟನ್ನು ತೊಗೊಂಡು ಆಹಾರವಾಗಿ ಸ್ವೀಕರಿಸುತ್ತೆ. ಅದು ಸ್ವೀಕರಿಸಿದ್ದಾದರೆ ಪ್ರತಿನಿತ್ಯ ನಿಮ್ಮ ಮನೆ ಮುಂದ್ಗಡೆ ಒಂದಷ್ಟು ಪಕ್ಷಿಗಳು ಬಂದು ಕೂತ್ಕೊಳ್ಳುತ್ತೆ. ಎಷ್ಟು ಸಂತೋಷ ನೋಡಿ. ಎಲ್ಲಕ್ಕೂ ಆಹಾರ ಕೊಡಲಿಕ್ಕೆ ಮೇಲೆ ಭಗವಂತ ಇದ್ದಾನೆ. ನಾವು ಕೊಡೋ ಆಹಾರ ಅಥವಾ ನೀವು ಕೊಡೋ ಆಹಾರದಿಂದಲೇ ಜೀವನ ಅಲ್ಲ ಅದು. ಆದರೆ ಇದೊಂದು ಕಲ್ಪನೆ, ಇದೊಂದು ರೀತಿ ಮಾಡೋದ್ರಿಂದ ಒಂದಷ್ಟು ಅನುಕೂಲ. ಹಾಗೆ ಇವತ್ತು ಸಂಧ್ಯಾಕಾಲ ಅದ್ಭುತವಾದಂತಹ ತುಳಸಿ ಗಿಡದ ಮುಂಭಾಗದಲ್ಲಿ ವಿಶೇಷವಾದಂತಹ ರಂಗವಲ್ಲಿಯಿಂದ ಅಲಂಕಾರ ಮಾಡಿ ದೀಪಗಳನ್ನು ಅಂಟಿಸಿ ಮಕ್ಕಳನ್ನು ಜೊತೆಯಲ್ಲಿ ಕೂಡಿಸ್ಕೊಂಡು ನೀವೇನು ಕಾಯಕವನ್ನು ಮಾಡ್ತಿದ್ದೀರಿ ಎಂಬತಕ್ಕಂಥದ್ದನ್ನು ಮಕ್ಕಳಿಗೆ ತಿಳಿ ಹೇಳಬೇಕು. ತುಳಸಿ ಹಬ್ಬದ ಆಚರಣೆಯನ್ನು ಯಾತಕ್ಕೆ ಮಾಡಬೇಕು? ತುಳಸಿ ಹಬ್ಬ ವಿಶೇಷವಾಗಿ ತುಳಸಿಗೆ ವರ್ಷಕ್ಕೊಂದಾವರ್ತಿ ಇವತ್ತಿನ ದಿವಸ ವಿಷ್ಣುವಿನ ಅರ್ಧಾಂಗಿಯಾಗಿ ವಿಷ್ಣುವಿನ ಜೊತೆಯಲ್ಲಿ, ಅಂದರೆ ಮಹಾವಿಷ್ಣುವಿನ ಸಾನ್ನಿಧ್ಯದಲ್ಲಿ ತಾಯಿಗೆ ಮದುವೆ ಆಗುವಂತಹದ್ದು, ವಿವಾಹ ನಡೆಯುವಂಥದ್ದು ಅಂತಕ್ಕಂಥದ್ದು ಒಂದು ಕಲ್ಪನೆ ಇದೆ. ಹಾಗಾಗಿ ಇಲ್ಲಿ ಒಂದು ಶಾಪಗ್ರಸ್ತನಾಗಿರ್ತಕ್ಕಂತಹ ಮಹಾವಿಷ್ಣು, ವಿಷ್ಣುಗೂ ಸಿದ ಶಾಪ ಇದೆ ನೋಡಿ. ವಿಷ್ಣು ಶಾಪಗ್ರಸ್ತನಾದ್ದರಿಂದ ಸಾಲಿಗ್ರಾಮ ರೂಪದಲ್ಲಿ ದಾಡ್ತಾನೆ. ಆ ಸಾಲಿಗ್ರಾಮವನ್ನು ತಂದು ಇವತ್ತು ತುಳಸಿಯ ಗಿಡದಲ್ಲಿಟ್ಟು ಇಲ್ಲಿ ವಿವಾಹ ಮಾಡತಕ್ಕಂಥದ್ದು ಎಂಬತಕ್ಕಂಥದ್ದು ಒಂದು ಪ್ರತೀತಿ ಇದೆ. ಹಾಗಾಗಿ ಇದು ದೇಶಾಚಾರ ಪದ್ಧತಿ. ಒಂದೊಂದು ಭಾಗಗಳಲ್ಲಿ ಒಂದೊಂದು ಪದ್ಧತಿ ಇದೆ, ಒಂದೊಂದು ಚರಿತ್ರೆಗಳಿದೆ. ಆದರೆ ಒಂದಂತೂ ಸತ್ಯ ಇದೆ,
ಪ್ರತಿಯೊಬ್ಬ ತಾಯಂದರು, ನಮ್ಮ ಭಾರತೀಯ ಸ್ತ್ರೀಯರು ಸೌಮಂಗಲ್ಯತನವನ್ನು, ತಮ್ಮ ಮುತ್ತೈದೆತನವನ್ನು ಗಟ್ಟಿಪಡಿಸ್ಕೊಳ್ಳೋದಕ್ಕೋಸ್ಕರ ತುಳಸಿ ಪೂಜೆಯನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ತಪ್ಪದಿರ ಸಂಜೆ ದೀಪ ಅಣಿಸಿಡಬೇಕು. ಬೆಳಗ್ಗೆ ತುಳಸಿ ಗಿಡಕ್ಕೆ ನೀರು ಹಾಕಬೇಕು. ಆ ಒಂದುದ್ದರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡ್ರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಅಕಾಲಂ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀಂ ಅಂಬಾಂ ಪಾದೋದಕಂ ಪಾವನಂ ಶುಭಂ. ಪ್ರತಿನಿತ್ಯ ತೀರ್ಥರೂಪದಲ್ಲಿ ಒಂದು ಧರಣೆ ತುಳಸಿ ಎಲೆಯ ಮೇಲೆ ನೀರನ್ನು ಹಾಕಿ ಆ ನೀರನ್ನು ನಿಮ್ಮ ಅಂಗೈಯಲ್ಲಿ ತೆಗೆದುಕೊಂಡು ಅದನ್ನು ತೀರ್ಥರೂಪದಲ್ಲಿ ತೆಗೆದುಕೊಳ್ತಕ್ಕಂಥದ್ದು. ಅದರಲ್ಲೂ ತೀರ್ಥರೂಪ ತೆಗೆದುಕೊಳ್ಳಬೇಕಾದರೂ ಪೂರ್ವಾಭಿಮುಖವಾಗಿ ನಿಂತು ತೀರ್ಥವನ್ನು ತೆಗೆದುಕೊಳ್ಬೇಕು. ಆ ಪೂರ್ವಾಭಿಮುಖವಾಗಿ ನಿಂತು ತೀರ್ಥ ತೆಗೆದುಕೊಳ್ಳುವಾಗ ಸೂರ್ಯನ ಕಿರಣಗಳು ಆ ಎಲೆ ಮೇಲೆ ಬಿದ್ದು ಆ ಎಲೆ ಮೇಲೆ ಒಂದೊಂದನ್ನು ನೀರು ಹಾಕಿ ಆ ಬಂಗಾರದ ವರ್ಣವಾಗಿರ್ತಕ್ಕಂತಹ ಆ ಸೂರ್ಯನ ಕಿರಣಗಳು ಎಲೆ ಮೇಲೆ ಬಿದ್ದು ಆ ಹಸಿರು ಎಲೆ ಮೇಲೆ ಬಿದ್ದಂಥ ನೀರು ಅದರ ಮೇಲೆ ಬಿದ್ದಾಗ ಅದು ತೀರ್ಥವಾಗುತ್ತೆ, ಔಷಧಿ ಆಗುತ್ತೆ. ಔಷಧಿಯನ್ನು ನಮ್ಮ ಆಹಾರದಲ್ಲಿ ತೆಗೆದುಕೊಂಡ್ರೆ ಅಂದರೆ ತೀರ್ಥ ರೂಪದಲ್ಲಿ ಸೇವನೆ ಮಾಡಿದ್ರೆ ದೇಹದಲ್ಲಿರ್ತಕ್ಕಂಥ ರೋಗ ರುಜಿನಗಳು ಮಾಯವಾಗುತ್ತೆ. ದೇಹ ಮತ್ತು ಮುಖಕ್ಕೆ ಒಂದು ವರ್ಚಸ್ಸು ಬರುತ್ತೆ. ಇಷ್ಟೆಲ್ಲ ಒಂದು ವಿಶೇಷತೆ ಇರತಕ್ಕಂಥದ್ದು ತುಳಸಿಯ ತೀರ್ಥದಲ್ಲಿ. ಹಾಗಾಗಿ ತುಳಸಿ ಗಿಡದ ಪೂಜಾನುಷ್ಠಾನ, ತುಳಸಿ ಹಬ್ಬದ ಮಗದೊಮ್ಮೆ ತುಳಸಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಸಂಭ್ರಮದಿಂದ ಆಚರಣೆ ಮಾಡುವಂಥ ಪ್ರತಿಯೊಬ್ಬ ತಾಯಂದರು ವಿಶೇಷವಾದ ಅಲಂಕಾರವನ್ನು ನೀವು ಹೇಗೆ ಮಾಡ್ಕೊಳ್ತೀರೋ ತುಳಸಿ ಗಿಡಕ್ಕೆ ಇವತ್ತಷ್ಟು ಅಲಂಕಾರವನ್ನು ಮಾಡಿ ಪೂಜಾ ಅನುಷ್ಠಾನವನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಶನಿವಾರ, ತುಳಸಿ ಹಬ್ಬ. ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜಿ ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನೋದರಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಕಲ್ಯಾಣಾದ್ಭುತಗಾತ್ರಾತ್ ಕಾಮಿಧಾರ್ಥಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ವೆಂಕಟಾಚಲ ಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಗೋವಿಂದ ಗೋವಿಂದ. ಗೋವಿಂದನ ನಾಮಸ್ಮರಣೆ ಮಾಡ್ತಾ ಬಹಳ ವಿಶೇಷವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಪುಣ್ಯ ದಿನ, ತುಳಸಿಯ ಆಚರಣೆ ಮಾಡ್ತಕ್ಕಂಥ ದಿನ, ತುಳಸಿ ಹಬ್ಬದ ಆಚರಣೆ ಬಹಳ ವಿಶೇಷವಾದ್ದು. ಕೃಷ್ಣ ಮಂದಿರದಲ್ಲಿ, ವಿಷ್ಣು ಮಂದಿರದಲ್ಲಿ ಎಲ್ಲೆಲ್ಲಿ ತುಳಸಿ ಇದೆಯೋ ಅಲ್ಲೆಲ್ಲವೂ ಸಹಿತ ಪೂಜಾ ಅನುಷ್ಠಾನವೇ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ತುಳಸಿ ಇಲ್ಲದ ಮನೆಯೇ ಇಲ್ಲ. ಅಂದರೆ ಪ್ರತಿಯೊಬ್ಬರ ವಾಸ್ತುಗೃಹದ ಮುಂಭಾಗದಲ್ಲೂ ತುಳಸಿ ಇರಲೇಬೇಕು. ತುಳಸಿ ಇರ್ತಕ್ಕಂಥದ್ದು ಮಕ್ಕಳ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಎಲ್ಲರ ಆರೋಗ್ಯ ಕಾಪಾಡಲಿಕ್ಕೆ. ತುಳಸಿ ಇರ್ತಕ್ಕಂಥದ್ದು ವಾಸ್ತುಗೃಹ ಅಥವಾ ಮನೆಯ ಸುತ್ತಮುತ್ತಿರ್ತಕ್ಕಂಥ ಪರಿಸರದ ಶುದ್ಧಿಗಾಗಿ. ತುಳಸಿ ಗಿಡ ಹಾಕ್ತಕ್ಕಂಥದ್ದು, ತುಳಸಿಯ ಆ ಗಾಳಿ ಬರ್ತಕ್ಕಂಥದ್ದು, ಅದರ ಉಸಿರಾಟ, ಅದರ ಪ್ರಕ್ರಿಯೆ ಜೊತೆಗೆ ಆ ತುಳಸಿಯಿಂದ ಬರ್ತಕ್ಕಂತಹ ಗಾಳಿಯಿಂದ ಪ್ರತಿಯೊಬ್ಬರ ಆರೋಗ್ಯದಲ್ಲಿ ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ತಕ್ಕಂಥದ್ದು. ಇಷ್ಟೆಲ್ಲ ಸೈಂಟಿಫಿಕ್ ಆಗಿ ವಿಜ್ಞಾನಕ್ಕೂ, ಜ್ಯೋತಿಷ್ಯಕ್ಕೂ, ಧರ್ಮಕ್ಕೂ, ಪೂಜೆಗೂ ಎಲ್ಲಕ್ಕೂ ಸೀಮಿತವಾಗಿರ್ತಕ್ಕಂಥದ್ದು ತುಳಸಿ ಒಂದೇ. ಅಂತಹ ವಿಶೇಷವಾಗಿರ್ತಕ್ಕಂಥ ತುಳಸಿ ಹಬ್ಬದ ಆಚರಣೆ ಈ ಶುಭ ದಿನ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತೀಕ ಮಾಸ ಶುಕ್ಲಪಕ್ಷ 5-11-2022 ಶನಿವಾರ ದ್ವಾದಶಿ. ಉತ್ತರಾಭಾದ್ರ ನಕ್ಷತ್ರ, ಮೇಲುಕೋಟೆ ರಾಜಮುಡಿ ಉತ್ಸವ. ಇವತ್ತು ರಾಜಮುಡಿ ವ್ರತ ಇರತಕ್ಕಂಥದ್ದು, ಜೊತೆಗೆ ತುಳಸಿ ಹಬ್ಬ ಇರತಕ್ಕಂಥದ್ದು ಬಹಳ ವಿಶೇಷ. ನೋಡಿ, ಮೇಲುಕೋಟೆ ಚೆಲುವನಾರಾಯಣನ ಸಾನ್ನಿಧ್ಯದಲ್ಲೂ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ವ್ರತಾನುಷ್ಠಾನ, ಜೊತೆಗೆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ತುಳಸಿ ಪೂಜೆ ಇದೆಯಲ್ಲ, ಅದು ಬಹಳ ವಿಶೇಷವೇ ಸರಿ. ಇದನ್ನು ವಿಷ್ಣು ದೀಪ ಮತ್ತು ಶಿವದೀಪ ಅಂತಲೂ ಹೇಳ್ತಾರೆ. ಇಷ್ಟೆಲ್ಲ ವಿಶೇಷತೆ ಇದೆ. ಈ ಎಲ್ಲ ವಿಶೇಷತೆಯ ಮಧ್ಯದಲ್ಲಿ ಇನ್ನೇನು ಆಗೋ ಈಗೋ ಅಂದರೆ ಸಂಭವಿಸ್ತಿರ್ತಕ್ಕಂಥದ್ದು ಚಂದ್ರಗ್ರಹಣ. ಈ ಚಂದ್ರಗ್ರಹಣ ಈ ಬಾರಿ ಸಂಭವಿಸ್ತಿರ್ತಕ್ಕಂಥ, ನೋಡಿ, ಒಂದೇ ಮಾಸದಲ್ಲಿ 2 ಗ್ರಹಣಗಳು ಆವರಿಸಿದ್ರೆ ಆ 2 ಗ್ರಹಣಗಳಿಂದ ಉಂಟಾಗ್ತಕ್ಕಂಥದ್ದು ರಾಜ್ಯ ದೇಶಕ್ಕೂ ಒಂದಷ್ಟು ನಷ್ಟಗಳು ಉಂಟಾಗುತ್ತೆ ಮತ್ತು ಒಂದಷ್ಟು ಸಮಸ್ಯೆಗಳಿಗೆ ಪಾಲಾಗುತ್ತೆ. ಇದು ಎಲ್ಲರೂ ಅರ್ಥಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಒಂದೇ ಮಾಸದಲ್ಲಿ ಬರ್ತಕ್ಕಂತಹ 2 ಗ್ರಹಣಗಳಾದರೆ ಗ್ರಹಣದಿಂದ ಉಂಟಾಗ್ತಕ್ಕಂಥ ದೋಷಗಳಿದೆಯಲ್ಲ, ಅದು ಸಾಕಷ್ಟು. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರು ಗ್ರಹಣ ಕಾಲದಲ್ಲಿ, ಅದರಲ್ಲೂ ಮುಖ್ಯವಾಗಿ ಚಂದ್ರಗ್ರಹಣ ಅಂತಿದ್ದಾಗ ಒಂದಷ್ಟು ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಚಂದ್ರಗ್ರಹಣ ಈ ಬಾರಿ ಸಂಭವಿಸ್ತಿರ್ತಕ್ಕಂಥದ್ದು ಅಶ್ವಿನಿ, ಭರಣಿ, ಕೃತಿಕ. ಅಶ್ವಿನಿ, ಭರಣಿ, ಕೃತಿಕ ಈ 3 ನಕ್ಷತ್ರಗಳು ಮೇಷರಾಶಿಯಲ್ಲಿ, ಅದರಲ್ಲೂ ಮಾಧ್ಯಾಹ್ನಿಕ ಸಂಜೆ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸುವಂತಹ ಕಾಲ, ಅಲ್ಲಿವರೆಗೂ ಇರತಕ್ಕಂಥ ಈ ಗ್ರಹಣದಿಂದ ಉಂಟಾಗ್ತಕ್ಕಂಥ ಒಂದಷ್ಟು ದೋಷ, ಜಲಪ್ರಳಯ ಇರ್ಬೋದು, ಅತಿಯಾದಂಥ ತಂಪಾದಂಥ ಗಾಳಿ ಇರ್ಬೋದು, ಅಥವಾ ತಂಪಾದಂಥ ಗಾಳಿಯಿಂದ ಆ ಗಾಳಿ ಉಸಿರಾಟ ಪ್ರಕ್ರಿಯೆಯಿಂದ ಸಾಕಷ್ಟು ಜೀವಗಳಿಗೆ ಜೀವಹಾನಿ ಆಗುವಂಥ ಒಂದಷ್ಟು ಕ್ಷಣಗಳು ಇರಬಹುದು. ಏನೇ ಆದರೂ ಗ್ರಹಣ ಪ್ರಕ್ರಿಯೆಯಿಂದ ಲಾಭಕ್ಕಿನ್ನ ನಷ್ಟವೇ ಜಾಸ್ತಿ. ನಭೋಮಂಡಲದಲ್ಲಿ ನಡೀತಕ್ಕಂಥ ಒಂದು ಕೌತುಕ ಇದಾದರೂ ಇದರಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳು ಸಾಕಷ್ಟು ಜನ ನೋಡಿ, ಮೇಲಿಂದ ಮೇಲೆ ಆಗಿಂದಾಗಲೇ ಗ್ರಹಣಗಳು ಎದುರಾಗ್ತಾನೆ ಇರುತ್ತೆ.
ಆದರೆ ಒಂದೇ ಮಾಸದಲ್ಲಿ 2 ಗ್ರಹಣ ಬರೋದಿದೆಯಲ್ಲ, ಒಂದು ಸೂರ್ಯಗ್ರಹಣ, ಇನ್ನೊಂದು ಚಂದ್ರಗ್ರಹಣ. ಸೂರ್ಯಗ್ರಹಣ ಮೊನ್ನೆ ಅಷ್ಟೇ ಆಯಿತು. ಚಂದ್ರಗ್ರಹಣ ಇನ್ನೇನು ಸಮೀಪಿಸ್ತಾ ಇದೆ. ಈ ಗ್ರಹಣ ಕಾಲದಿಂದ ಉಂಟಾಗ್ತಕ್ಕಂಥ ದೋಷಗಳು ಕಟ್ಟಿಟ್ಟ ಬುತ್ತಿಯಾಗಿದೆ. ಇದರಿಂದ ಸಾಧ್ಯವಾದಷ್ಟು ಎಚ್ಚರಿಕೆ ವಹಿಸಬೇಕಾದ್ದು ಎಲ್ಲರ ಆದ್ಯ ಕರ್ತವ್ಯ ಆಗಿದೆ. ಪ್ರಸ್ತುತ ಬಂದೊದಗುವಂತಹ ಸಮಸ್ಯೆಗಳಿಗೂ ಮುನ್ನ ಪರಿಹಾರ ಮಾರ್ಗವಾಗಿ ಒಂದಷ್ಟು ತಂತ್ರಸಾರಗಳನ್ನು ಮಾಡಿಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ನಾವು ಯಾರಿಗೆ ಹೆದರದಿದ್ರೂ ನಮ್ಮ ನೆರಳಿಗೆ ನಾವು ಹೆದರಬೇಕು ಅಂತ ಹೇಳ್ತಾರೆ. ಅಂದರೆ ಆ ನೆರಳಿನ ಆಟ ಇದೆಯಲ್ಲ, ಇದು ಎಂಥವ್ರನ್ನೂ ಬೆಚ್ಚಿ ಬೀಳಿಸುತ್ತೆ, ಎಂಥವ್ರಿಗೂ ಭಯ ಹುಟ್ಟಿಸುತ್ತೆ, ಎಂಥವ್ರಿಗೂ ತೊಂದರೆಗಳನ್ನು ತರತಕ್ಕಂಥದ್ದಿದೆ. ಹಾಗಾಗಿ ನಭೋಮಂಡಲದ ನಡೀತಕ್ಕಂತಹ ಈ ಒಂದು ಕೌತುಕ ಕ್ಷಣ ಎಲ್ಲರ ಮನಸ್ಸಿನ ಮೇಲೂ ಒಂದು ಗದಾಪ್ರಹಾರ ಇದೆ. ಕಾರಣ ಚಂದ್ರ ಎಂಬತಕ್ಕಂಥದ್ದು ಮನಸ್ಕಾರಕ, ಮಾತೃಕಾರಕ. ಜೊತೆಗೆ ಪ್ರತಿಯೊಬ್ಬರ ಮನಸ್ಸಿಗೂ ಆಗಿಂದಾಗಲೇ ನೋವಾಗಲಿ ನಲಿವಾಗಲಿ ಕೊಡ್ತಕ್ಕಂಥದ್ದು ಚಂದ್ರ ಒಬ್ಬನೇ. ಜೊತೆಗೆ ಇಲ್ಲಿ ಸಂಭವಿಸ್ತಿರ್ತಕ್ಕಂಥದ್ದು ಬರೀ ಮೇಷರಾಶಿ ಮಾತ್ರ. ಆದರೆ ಮೇಷರಾಶಿಯಲ್ಲಿ ಸಂಭವಿಸುವಂತಹ ಈ ಗ್ರಹಣ ಕಾಲ ಇರ್ತಕ್ಕಂತಹ 12 ರಾಶಿಗಳ ಮೇಲೂ ಒಂದಷ್ಟು ಸಮಸ್ಯೆಗಳಂತಕ್ಕಂಥದ್ದು ಖಂಡಿತ ಇದ್ದೇ ಇರುತ್ತೆ. ಉದ್ದೇಶ ಇಷ್ಟನೇ. ಇಲ್ಲಿ ಗ್ರಹಣ ಅಂತಿದ್ದಾಗ ಗ್ರಹಣದಿಂದ ಲಾಭ ಆಯಿತು, ಗ್ರಹಣದಿಂದ ನನಗೇನೋ ಅದೃಷ್ಟ ಬಂತು, ಅಥವಾ ಗ್ರಹಣದಿಂದ ನನಗೇನೋ ಅನುಕೂಲ ಆಯಿತು ಹೇಳ್ತಾರೆ. ಒಂದಷ್ಟು ಜನ ಜ್ಯೋತಿಷ್ಯದಲ್ಲಿ ಬರೋದುಂಟಿದು. ಈ ಬಾರಿ ಗ್ರಹಣ ಆದಮೇಲೆ ಇಂತಿಂಥ ರಾಶಿಗಳವರಿಗೆ ಮುಟ್ಟಿದ್ದೆಲ್ಲ ಚಿನ್ನ, ಅಂದರೆ ಕೆಲವರು ಫೇಕ್ ಹಾಕುವಂಥದ್ದು. ಎಷ್ಟೋ ಕಡೆ ನನ್ನ ಫೋಟೋನು ಇದಕ್ಕೆ ಉಪಯೋಗಿಸ್ತಾರೆ. ನನ್ನ ಫೋಟೋನು ಹಾಕ್ಬಿಟ್ಟು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋದು, ಅಥವಾ ಇಂಥ ಅದೃಷ್ಟ ಅನ್ನೋದು, ಅಥವಾ ಇನ್ನೇನೋ ಒಂದು ಆಗು ಹೋಗುತ್ತೆ ಅನ್ನೋದು, ಅದಕ್ಕೂ ನನಗೂ ಸಂಬಂಧವೇ ಇರೋದಿಲ್ಲ. ಇದನ್ನು ಸಾಕಷ್ಟು ಬಾರಿ ನಾನು ಮಾಧ್ಯಮದಲ್ಲಿ ಹೇಳಿದ್ದೇನೆ. ಹೇಳಿದ್ರೂ ಇಂಥದ್ದೇ ತಪ್ಪುಗಳನ್ನು ಮಾಡ್ತಾರೆ. ಇರಲಿ, ಏಕೆಂದರೆ ಅದರಿಂದ ಒಂದು 4 ಕಾಸು ಸಂಪಾದನೆ ಮಾಡಿಕೊಂಡು ಅವ್ರ ಹೆಂಡತಿ ಮಕ್ಕಳಿಗೆ 2 ಸೀರೆ ತೆಗೆದುಕೊಡೋದಾದರೆ, ಅಥವಾ ಅವ್ರ ಕುಟುಂಬಕ್ಕೆ ಅದರಿಂದ ಜೀವಕ್ಕೆ ಅನ್ನ ಆಗೋದಾದರೆ ಆನಂದ್ ಗುರೂಜಿಯನ್ನು ಉಪಯೋಗಿಸ್ಕೊಂಡ್ರೂ ಪರವಾಗಿಲ್ಲ. ಈ ಮಟ್ಟದ ತೀರ್ಮಾನ ನಾನು ಯೋಚನೆ ಮಾಡಬೇಕಾಗಿದೆ ಇವತ್ತು. ಆದರೆ ಒಳ್ಳೇದಾದರೆ ಸಂತೋಷ, ಒಳ್ಳೆ ಮಾರ್ಗದಲ್ಲಿದ್ದರೆ ಸಂತೋಷ. ಅದರಿಂದ ಆನಂದ್ ಗುರೂಜಿಯವರ ಹೆಸರಿಗೂ ಕೆಟ್ಟ ಹೆಸರು ಮಾಡುವಂಥದ್ದು ಗ್ರಹಣ ಸಂಭವಿಸ್ದಂಗೆ ನನಗೊಂದು ಗ್ರಹಣ ಛಾಯೆ ಬರೋ ಥರ ಅದು ಮಾಡದಿದ್ದರೆ ಬಹಳಷ್ಟು ಒಳ್ಳೆಯದು ಅಂತ ನಾನು ಹೇಳ್ಬೋದು. ಆದರೆ ಈ ಬಾರಿ ಸಂಭವಿಸ್ತಿರ್ತಕ್ಕಂಥ ಈ ಚಂದ್ರಗ್ರಹಣ ಇದೆಯಲ್ಲ, ಈ ಚಂದ್ರಗ್ರಹಣದಲ್ಲಿ ಪಾರಾಗಬೇಕಾದ್ರೆ, ಈ ಸಮಸ್ಯೆಗಳಿಂದ ಹೊರಬರಬೇಕಾದ್ರೆ ಒಂದಷ್ಟು ಪ್ರಕೃತಿ ದತ್ತವಾಗಿ ಅನುಷ್ಠಾನಗಳನ್ನು ಮಾಡಿಕೊಳ್ಳೋದು ಖಂಡಿತ ವಿಶೇಷ. ಮತ್ತು ಗ್ರಹಣ ಅಂತಾದಾಗ ಪ್ರತಿಯೊಬ್ಬರು ಸಹಿತ ಗ್ರಹಣ ಕಾಲದಲ್ಲಿ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ಗುರುಗಳೊಂದು ಮಾತು ಹೇಳ್ತಿದ್ರು. ಗ್ರಹಣ ಅಂತ ಬಂದಾಗ ಭಯಪಡ್ತಕ್ಕಂಥದ್ದಲ್ಲ, ಗ್ರಹಣ ಅಂತ ಬಂದಾಗ ಅದು ನಿಮ್ಮ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಸಿಕ್ಕಂಥ ಅವಕಾಶ ಅಂತ. ಅದು ಸತ್ಯ. ಯಾಕೆಂದರೆ ಮನುಷ್ಯ ತಾನು ಏನೆಲ್ಲ ಮಾಡಿದ್ರೂ ಸಹಿತ ಎಲ್ಲವನ್ನು ಬಿಟ್ಟು ಹೋಗುವಂಥವ್ನು. ಆದರೆ ಮನುಷ್ಯ ತಾನು ಬದುಕಿರುವಷ್ಟು ಕಾಲ ಎಚ್ಚರಿಕೆ ಬೇಕು, ಒಂದಷ್ಟು ಒಳಿತಿರಬೇಕು, ಒಂದಷ್ಟು ಧರ್ಮ ಮಾರ್ಗ ಇರಬೇಕು. ಆ ಗ್ರಹಣ ಕಾಲದಿಂದ ಉಂಟಾಗ್ತಕ್ಕಂಥ ನಷ್ಟಗಳು, ದೋಷಗಳಿಂದ ನಾವು ದೂರ ಇರಬೇಕು. ಅದಿರಬೇಕಾದ್ರೆ ನಮಗೆ ಭಗವಂತ ಜ್ಞಾನ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ಅದರಂತೆ ನಮ್ಮ ನಡವಳಿಕೆಗಳನ್ನು ಹೇಗೆ ಇಟ್ಕೊಳ್ಬೇಕು ಅದನ್ನು ಮಾಡಬೇಕು ನಾವು. ಈ ಗ್ರಹಣ ಕಾಲ ಕೆಟ್ಟದ್ದು, ಅದನ್ನು ದೋಷ ಅನ್ನೋದಕ್ಕಿಂತ ಗ್ರಹಣ ಕಾಲ ನಾವು ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳೋದು, ನಮಗೆ ಶಕ್ತಿ ತಂದುಕೊಳ್ತಕ್ಕಂಥದ್ದು. ಗುರು ಹಿರಿಯರ ಸಮ್ಮುಖದಲ್ಲಿ ಅವರು ತಿಳಿಸುವಂತಹ ಒಂದಷ್ಟು ಬೀಜಾಕ್ಷರಿ ಮಂತ್ರಗಳನ್ನು ಅಥವಾ ದೇವತಾರಾಧನೆಯನ್ನು, ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಔಪಾಸನೆಯನ್ನು ಈ ಗ್ರಹಣ ಕಾಲದಲ್ಲಿ ಮಾಡಿಕೊಂಡ್ರೆ ಎಂತಹ ಅಸಾಧ್ಯವಾದ್ದಾದರೂ ಖಂಡಿತ ಸಾಧ್ಯ. ನೋಡಿ, ಬೇರೆ ಸಮಯದಲ್ಲಿ 1 ಲಕ್ಷಗಟ್ಟಲೆ ನೀವು ಜಪ ಮಾಡಿದ್ರು ಸಿಗದಂತಹದ್ದು ಇಲ್ಲಿ 101 ಮಂತ್ರವನ್ನು 101 ಸರ್ತಿ ನೀವು ಆ ಬೀಜಾಕ್ಷರಿ ಮಂತ್ರವನ್ನು ಪಠಿಸಿದ್ರೆ ಶೀಘ್ರ ಫಲ ಸಿಗುತ್ತೆ. ಅದಕ್ಕಾಗಿ ಗ್ರಹಣ ಕಾಲದಲ್ಲಿ ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಕೆಲವು ತಂತ್ರಸಾರಗಳಿಗೆ ವಿಶೇಷವಾದ ಶಕ್ತಿ ಇದೆ. ಗ್ರಹಣ ಕಾಲದಲ್ಲಿ ಸಾಧ್ಯವಾದಷ್ಟು ಎಲ್ಲರೂ ಮೌನ ತಾಳ್ತಾರೆ. ಉದ್ದೇಶ, ಗ್ರಹಣ ಕಾಲದಲ್ಲಿ ಮೌನ ತಾಳದ ಯಾತಕ್ಕೋಸ್ಕರ ಅಂದರೆ ಮೌನದಿಂದಿದ್ದು ಏನನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅದರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಆ ಚಿಂತನೆ ಮಾಡುವಷ್ಟು ಕಾಲ ಬೀಜಾಕ್ಷರಿ ಮಂತ್ರಗಳನ್ನು ಉಪದೇಶ ತೆಗೆದುಕೊಳ್ಬೇಕು. ಆ ಸಮಯದಲ್ಲಿ ಅದನ್ನು ನೀವು ಉಪಯೋಗ ಪಡಿಬೇಕು, ಸಿದ್ಧಿಪಡಿಸ್ಕೊಳ್ಬೇಕು. ಆದರೆ ಕೆಲವಷ್ಟು ಕ್ಷೇತ್ರಗಳಲ್ಲಿ ಅದಕ್ಕೆ ಮತ್ತಷ್ಟು ಹೊತ್ತಿರುತ್ತೆ, ಮತ್ತಷ್ಟು ಶಕ್ತಿ ಇರುತ್ತೆ. ಅಂತಹ ಕ್ಷೇತ್ರಗಳಂತ ನಾವು ನೋಡೋದಾದರೆ ಹರಿಯುವ ನೀರು, ಸಮುದ್ರ ತೀರ, ಪುಣ್ಯಕ್ಷೇತ್ರ, ನಿರ್ಜನ ಪ್ರದೇಶ ಅಥವಾ ದಟ್ಟವಾದ ಅರಣ್ಯ, ಇಂತಹ ಕಡೆಗಳಲ್ಲಿ ಬಹಳಷ್ಟು ಉತ್ತಮ. ಆದರೆ ಇಂತಹ ಕಡೆ ಹೋದಾಗ ನೀವು ಒಬ್ಬಂಟಿಗರಾಗಿ ಹೋಗಬಾರ್ದು. ಯಾರಾದರೂ ಒಂದಿಬ್ಬರು ಸಹಾಯ ಇರಬೇಕು, ಎಚ್ಚರಿಕೆ ಇರಬೇಕು, ಭಾಳ ಜೋಪಾನ ಇರಬೇಕು. ಅದು ಮುಖ್ಯವಾಗಿ ಸಮುದ್ರ ದಡದಲ್ಲಿ ಕೂತ್ಕೊಂಡಾಗ ಮಾತ್ರ ಭಾಳ ಜೋಪಾನ ಇರಬೇಕು, ತುಂಬ ಎಚ್ಚರಿಕೆ ಇರಬೇಕು. ಸ್ವಲ್ಪ ಯಾಮಾರಾದರೂ ಅದು ಪ್ರಾಣಕ್ಕೆ ಕೂತಾಗತ್ತೆ. ಅದರಿಂದ ಇಲ್ಲಿ ಅನುಷ್ಠಾನ ಮಾಡ್ಕೋಬೇಕು, ಜಪಸಿದ್ಧಿ ಮಾಡ್ಕೋಬೇಕು, ಕಾಯಕವನ್ನು ಸಿದ್ಧಿಕಲ್ಪವಾಗಿಟ್ಕೊಳ್ಬೇಕು. ಈ ಒಂದು ಸಮಯದಲ್ಲಿ ನಿಮ್ಮ ಬ್ಯಾಟ್ರಿ ಚಾರ್ಜ್ ಆಗಬೇಕು. ಆದರೆ ಬ್ಯಾಟ್ರಿ ಚಾರ್ಜ್ ಆಗೋದ್ರ ಜೊತೆಗೆ ಇನ್ನೇನೋ ಅನಾಹುತ ಮಾಡ್ಕೊಳ್ಬಾರ್ದು, ಭಾಳ ಜೋಪಾನ. ಆದರೆ ಈ ಬಾರಿ ಸಂಭವಿಸಿರ್ತಕ್ಕಂತಹ ಚಂದ್ರಗ್ರಹಣ ನಿಜಕ್ಕೂ ಸಮಸ್ಯೆನೇ ತರ್ತಾ ಇದೆ. ಆ ಸಮಸ್ಯೆ ತರುವಂತಹದ್ದು ಪ್ರತಿಯೊಬ್ಬರೂ ಸಹಿತ ಅದಕ್ಕೆ ಪೂರ್ವಭಾವಿಯಾಗಿ ಒಂದಷ್ಟು ಎಚ್ಚರಿಕೆ ವಹಿಸೋದ್ರಲ್ಲಿ ಖಂಡಿತ ತಪ್ಪಲ್ಲ. ಇದು ಭಯಾಡಿಸ್ತಾ ಇಲ್ಲ. ಎಲ್ಲರೂ ಜವಾಬ್ದಾರಿಯಲ್ಲಿರಲಿ, ಎಚ್ಚರಿಕೆಯಲ್ಲಿರಲಿ.
ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಶಿಗ ರಾಶಿ ಫಲ ಪ್ರಾರಂಭ ಮಾಡೋದಾ? ಖಂಡಿತಮ್ಮ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಮಹಾವಿಷ್ಣು ಪ್ರಾರ್ಥನೆ, ಸಾಂಬ ಸದಾಶಿವನ ಪ್ರಾರ್ಥನೆ, ಜೊತೆಗೆ ತುಳಸಿ ಹಬ್ಬದ ಮಹಾವಿಷ್ಣುವಿನ ಅರ್ಧಾಂಗಿಯಾದಂಥ ತಾಯಿ ತುಳಸಿಯನ್ನೂ ಪ್ರಾರ್ಥನೆ ಮಾಡುತ್ತೆ. ತಮ್ಮೆಲ್ಲರಿಗೂ ಸಿದ್ಧ ಮನೋಕಾಮನೆಗಳ ಸಿದ್ಧಿಯಾಗಲಿ. ಹಿಂದಾಗಿರ್ತಕ್ಕಂಥ ಸೂರ್ಯಗ್ರಹಣ, ಮುಂದಾಗ್ತಿರ್ತಕ್ಕಂತಹ ಚಂದ್ರಗ್ರಹಣ, ಈ ಸಮಯದಲ್ಲಿರ್ತಕ್ಕಂತಹ ಇವತ್ತಿನ ರಾಶಿಫಲ, ಹಾಗೆ ನಾಳೆ ಆರೋಗ್ಯ ವೃದ್ಧಿಗಾಗಿ, ಮಾಂಸಖಂಡಗಳಲ್ಲಿರ್ತಕ್ಕಂಥ ಹಳೆಯ ನೋವುಗಳಿಗಾಗಿ, ಅಥವಾ ಯಾವುದೇ ಒಂದು ಮೊಣಕಾಲು ನೋವು, ಹಳೆಯ ನೋವು, ಇತ್ತೀಚಿನ ನೋವುಗಳಂದರೆ ಇತ್ತೀಚೆಗೆ ಆಗ್ತಿರ್ತಕ್ಕಂತಹದ್ದು ವಯಸ್ಸಿನ ತಾರತಮ್ಯವಿಲ್ಲ. ಹಿಂದೆ ಅಂದರೆ ವಯಸ್ಸಲ್ಲಿ ಹಿರಿಯರಾಗಿರ್ತಕ್ಕಂಥ ಇವತ್ತಿಗೂ 60, 70, 80 ವರ್ಷ ಆದವರು ಅವರು ಮಾಡುವಂಥ ಕೆಲಸ ನಿಜಕ್ಕೂ ಹೇಳಬೇಕಂದ್ರೆ, ಮೊನ್ನೆ ನಮ್ಮ ಆಶ್ರಮಕ್ಕೇ ರಸ್ತೆ ಕೆಲಸಕ್ಕಾಗಿ ಬಂದಿರತಕ್ಕಂಥವ್ರು 80 ವರ್ಷ 70 ವರ್ಷದ ವೃದ್ಧರು, 70 ವರ್ಷ ಅವರಿಗೆ ಆ ಸಿಮೆಂಟ್ ಮೂಟೆಗಳನ್ನ ಇಳಿಸ್ಬೇಕಾದ್ರೆ ಲಾರಿಯಿಂದ 70 ವರ್ಷದವರು ಸಿಮೆಂಟ್ ಮೂಟೆಗಳನ್ನು ಸಲೀಸಾಗಿ ಎತ್ಕೊಂಡ್ಬಂದು ಹಾಕ್ತಾಯಿದ್ರು. ಅವ್ರು ನೋಡ್ರೆ ನಮಗೆ ನಾಚಿಕೆ ಆಗುತ್ತೆ. 70 ವರ್ಷ ಸಲೀಸಾಗಿ ಸಿಮೆಂಟ್ ಮೂಟೆ ಹೆಗಲ ಮೇಲೆ ಹಾಕೊಂಡು ಸಲೀಸಾಗಿ ಬಂದಲ್ಲೇ ಅನ್ಲೋಡ್ ಮಾಡಿ ಹೋದರು. ಅದೇ ಇವತ್ತಿನ 20 ವರ್ಷ 21 ವರ್ಷದವ್ರಿಗೆ ಸಿಮೆಂಟ್ ಮೂಟೆ ಎಲ್ಲ ಒಂದು 10 kg ಅಕ್ಕಿ ಎತ್ಕೊಂಡು ಒಂದು 10 ಹೆಜ್ಜೆ ನಡೆದ್ರೆ ಅಪ್ಪ ಆಯಾಸಪ್ಪ ಆಗಲ್ಲ ಅಂತ. ಜೊತೆಗೆ ಸೈಕಲ್ಲು ಅಥವಾ ಗಾಡಿ ಬಸ್ಸು ಇಲ್ದಿರ ನಾವು ನಡೆಯೋದು ಇಲ್ಲ, ಓಡಾಡೋದಿಲ್ಲ, ವೆಹಿಕಲ್ ಬೇಕೇ ಬೇಕು ನಮಗೆ. 70 ವರ್ಷದ ವೃದ್ಧ ಸಿಮೆಂಟ್ ಮೂಟೆನ ಎತ್ಕೊಂಡು ಲಾರಿಯಿಂದ ಇನ್ನೊಂದು ಕಡೆಗೆ ಅನ್ಲೋಡ್ ಮಾಡೋಕ್ಕೆ ಬರ್ತಾರೆ ಅಂದರೆ ಅವರ ದೇಹದ ಆರೋಗ್ಯ ಪರಿಸ್ಥಿತಿ ಹೇಗಿರ್ಬೋದು, ಅವರ ಆಹಾರ ಹೇಗಿರ್ಬೋದು, ಅವರ ಹಿಂದಿನ ಬೆಳವಣಿಗೆ ಹೇಗಿರ್ಬೋದು, ಅವರ ದೇಹವನ್ನು ಎಷ್ಟು ದಷ್ಟಪುಷ್ಟವಾಗಿ ಇಟ್ಕೊಂಡಿರ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿ ಹಾಗಾಗ್ತಾ ಇಲ್ಲ. ಇವತ್ತು ನಾವು ತಿನ್ನೋ ಆಹಾರದಲ್ಲೂ ಅಥವಾ ನಮ್ಮ ರೀತಿ ನೀತಿಯಲ್ಲೂ ಸಾಕಷ್ಟು ವ್ಯತ್ಯಾಸಗಳಿದೆ. ನಿಜಕ್ಕೂ ಮೊನ್ನೆ ಅದು ನೋಡಿದಾಗ್ಲಿಂದ ನನಗೆ ಬಹಳ ತಲೆ ಕೆಡ್ತು. 70 ವರ್ಷದ ವ್ಯಕ್ತಿ ಸಲೀಸಾಗಿ ಸಿಮೆಂಟ್ ಮೂಟೆನ ಹೆಗಲ ಮೇಲೆ ಹಾಕ್ಕೊಂಡು ಬಂದು ಅದನ್ನು ಕ್ಲೀನಾಗಿ ಜೋಡಿಸಿ ಹೋಗಿ ಆಮೇಲೆ ಕೈಕಾಲು ತೊಳೆದು ನಾನು ಕೇಳಿದೆ, ಎಷ್ಟು ನಿಮ್ಮ ವಯಸ್ಸು ಅಂದರೆ 70 ವರ್ಷ ಅಂತ ಹೇಳ್ತಾರೆ. ನಾಚಿಕೆ ಆಗುತ್ತೆ ನಮಗವತ್ತು. ಆದರೆ ಅಂತಹ ಪರಿಸ್ಥಿತಿ ನಾನು ಯಾಕೆ ಇವತ್ತು ಈ ಮಾತು ಹೇಳ್ತೀನಿ ಅಂದರೆ, ನಾಳೆ ಬೆಳಿಗ್ಗೆ ಪ್ರಸಾರ ಆಗ್ತಿರ್ತಕ್ಕಂಥ ಶ್ರೀನಿವಾಸ್ ಶರ್ಮಾರವರಿಂದ ನೀವು ನೋಡುವಂಥ ಮನೋಗತ ಪ್ರಶ್ನ ಪ್ರತಿ ವಾರ ನೋಡ್ತಿದ್ರಿ. ಆದರೆ ಈ ವಾರ ಒಂದು ವಿಭಿನ್ನತೆ ಇದೆ, ಒಂದಷ್ಟು ವಿಭಿನ್ನತೆ. ನಾನು ಸುಮಾರು ವರ್ಷಗಳಿಂದ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ತಾಯಂದರು ಹೇಳ್ತಿರ್ತಾರೆ, ಇತ್ತೀಚೆಗೆ ನೀವು ಗಿಡಮೂಲಿಕೆಗಳನ್ನು ಮರೆತು ಬಿಟ್ಟಿದ್ದೀರಿ, ಹೇಳೋದೇ ಇಲ್ಲ. ಈ ಒಂದು ಚರಿತ್ರೆ, ಈ ಒಂದು ಮಾತು ಕೇಳ್ತಾ ಇದ್ದೆ. ಸಮಯದ ಅಭಾವ, ಎಲ್ಲೋ ಒಂದು ಕಡೆ ಮರೆತು ಕೂತ್ಕೊಂಡೋಗಿತ್ತು. ಆದರೆ ಇನ್ನು ಮುಂದೆ ಹಾಗಾಗಬಾರ್ದು. ಯಾಕೆಂದರೆ ನೀವು ಅದನ್ನು ನಮಗೆ ಎಚ್ಚರಿಸುವಂಥ ರೀತಿಯಲ್ಲಿ ಆಗಿದೆ ಅಂದರೆ ಅದನ್ನು ನಾವು ಇನ್ನು ಎಚ್ಚೆತ್ತುಕೊಳ್ಳೇಬೇಕಾಗಿದೆ. ಅದಕ್ಕಾಗಿ ಪ್ರತಿ ಭಾನುವಾರ ಒಂದು ವಿಶೇಷವಾಗಿರ್ತಕ್ಕಂಥ ವನಸರಿಗಳನ್ನು ನಾನು ನಿಮ್ಗೆ ಪುನಃ ಪರಿಚಯಿಸುವಂಥ ಒಂದು ರೀತಿಯಲ್ಲಿ ಮುಂದಾಗಿದ್ದೀವಿ. ನಾಳೆ ಮಾತ್ರ ತಪ್ಪದಿರ ತಾವು ವೀಕ್ಷಣೆ ಮಾಡಬೇಕು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ಯಾರೊಬ್ಬರಿಗೂ ಬರುವಂತಹ ಸಮಸ್ಯೆಗಳೇನಪ್ಪ ಅಂದರೆ, ಈ ಮೀನು ಮಾಂಸಖಂಡಗಳು, ಮೊಣಕಾಲು ಚಿಪ್ಪು, ದೇಹದಲ್ಲಾಗುವಂಥ ಯಾವುದೇ ಭಾಗದ ನೋವುಗಳಿದ್ದರೂ ಆ ನೋವಿಗೆ ಒಂದು ಪರಿಹಾರ ಬೇಕು. ಆ ಪರಿಹಾರಕ್ಕಾಗಿ ಸಿದ್ಧಿಪಡಿಸಿರ್ತಕ್ಕಂಥ ಒಂದಷ್ಟು ತಂತ್ರಸಾರದ ಆ ವನಸರಿಗಳ ಆ ಮಿಶ್ರಿತದಿಂದ ತಯಾರಾಗುವಂಥ ತೈಲ ಇದೆಯಲ್ಲ, ನಾಳೆ ನಿಜಕ್ಕೂ ತಾವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರ ಫಲ ಎಂಥದ್ದು ಅಂತ. ಅದಕ್ಕಾಗಿ ನಾಳೆ ತಪ್ಪದಿರ ನಾಳಿನ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ನೋಡಿ ಅದರಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾದಂತಹ ವಿಚಾರಗಳನ್ನು ಒಂದು ಕಡೆ ಗ್ರಂಥದಲ್ಲಿ ಬರೀರಿ. ಆ ಗ್ರಂಥದಲ್ಲಿ ಬರೀರಿ. ಯಾರೊಬ್ಬರಿಗೆ ಸಮಸ್ಯೆ ಅಂದಾಗಲೂ ಸಹಿತ ನಿಮ್ಮಿಂದ ಅವರಿಗೆ 4 ಜನಕ್ಕೆ ತಿಳಿ ಹೇಳಿ. ಆಗ ನಿಜಕ್ಕೂ ಅದು ಅರ್ಥಪೂರ್ಣವಾಗುತ್ತೆ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇದೊಂದು ವಿಶೇಷತೆ ಏನಪ್ಪ ಅಂದರೆ, ನಾವಿಲ್ಲಿ ತಿಳಿಸುವಂತಹ ವಿಧಿವಿಧಾನವನ್ನು ತಾಯಂದರು, ಹೆಣ್ಣು ಮಕ್ಕಳು ತಾವು ಒಂದು ಗ್ರಂಥದಲ್ಲಿ ಬರೆದು ಅಂತಹ ಸಮಸ್ಯೆ ಇರ್ತಕ್ಕಂಥವ್ರಿಗೆ ನೀವು 4 ಜನಕ್ಕೆ ತಿಳಿ ಹೇಳ್ತಿರಲ್ಲ, ಆಗ ಅವರು ಅದರಿಂದ ಗುಣಪಡಿಸ್ಕೊಂಡು ಪುನಃ ಅವರು ನಿಮಗೆ ಒಂದು ಸಂತೋಷದಿಂದ ಒಂದು ಥ್ಯಾಂಕ್ಸ್ ಹೇಳುವಂಥದ್ದು, ಒಂದು ಧನ್ಯವಾದ ಹೇಳುವಂಥ ಕಾಲ ಎದುರಾಗುತ್ತಲ್ಲ, ಆಗ ನಿಜಕ್ಕೂ ಅದು ನಮಗೆ ಸಂತೋಷ ಅನಿಸುತ್ತೆ. ಆ ಸಂತೋಷ ಪಡ್ತಕ್ಕಂಥ ಕಾಲ ನಾಳೆ ನೀವು ಆ ಕಾರ್ಯವನ್ನು ನೋಡುವಂಥ ಕಾಲ. ನಾಳೆ ತಪ್ಪದಿರ ವೀಕ್ಷಣೆ ಮಾಡಿ ಮಹರ್ಷಿವಾಣಿ ಕಾರ್ಯಕ್ರಮ. ಇನ್ನು ರಾಶಿಯನ್ನು ಶುರು ಮಾಡೋಣ. ಮೊದಲನೇದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಒಂದು ಹೆಜ್ಜೆ ಮುಂದಾಗಿ ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡುತ್ತೆ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನು, ಗ್ರಾಮ ದೇವತೆಯನ್ನು, ಹಾಗೆ ತುಳಸಿ ಮಾತೆಯನ್ನು ಪ್ರಾರ್ಥನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಖಂಡಿತ ಒಳಿತಿದೆ. ಆದರೆ ಮೇಷರಾಶಿಯವರು ಬಹಳ ಎಚ್ಚರಿಕೆಯ ನಡೆಯಬೇಕಾಗಿದೆ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಒಂದಿಷ್ಟು ಆಲೋಚನೆ ಮಾಡಿ, ದುರುಕಿ ತೀರ್ಮಾನ ತಂದುಕೊಳ್ಬೇಡಿ.
ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಮಾಡಿಕೊಂಡು ಇನ್ನೊಬ್ಬರನ್ನ ನಿಂದಿಸಬೇಡಿ, ಎಲ್ಲೂ ಜಗಳ ಗಲಾಟೆಗೆ ಸೇರಬೇಡಿ, ಯಾವುದೇ ಒಂದು ವಿಚಾರಗಳಲ್ಲೂ ಸಹಿತ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ, ಇನ್ನೊಬ್ಬರು ಏನೋ ಹೇಳಿದ್ರು ಅಂತ ನೀವು ಅದನ್ನು ಜಾರಿ ಮಾಡಬೇಡಿ. ಯಾಕೆಂದರೆ ಮುಂದೆ ಆಗತಕ್ಕಂಥ ಅನಾಹುತಗಳಿಗೆ ಇವತ್ತೇ ಅದಕ್ಕೆ ನಾಂದಿ ಆಡ್ದಂಗೆ ಆಗುತ್ತೆ. ಅದಕ್ಕಾಗಿ ಇವತ್ತಿನಿಂದ ಬರ್ತಕ್ಕಂಥ ಗ್ರಹಣ ಕಾಲದವರೆಗೂ ಅಂದರೆ 8ನೇ ತಾರೀಕುವರೆಗೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. 8 ಆದಮೇಲೆ ಹೇಗಿರಬೇಕು ಅನ್ನೋದು ನಂತರ ತಿಳಿಸೋಣ. ಆದರೆ ಇವತ್ತು ಮೇಷರಾಶಿಯವರಿಗೆ ಮಾತ್ರ ಭಾಳ ಎಚ್ಚರಿಕೆ ಬೇಕು. ಜೋಪಾನ, ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ, ವ್ಯಾಜ್ಯ ಗಲಾಟೆಗಳಿಗೆ ಹೋಗಬೇಡಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದವರೆಗೂ ಸಹಿತ ಇವತ್ತು ಮನಸ್ಸು ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ, ದೂರಭಾರ ಪ್ರಯಾಣ ಮಾಡಬೇಕು ಎಂಬತಕ್ಕಂಥ ಆಸೆ ಇದೆ, ಏನಾದರೂ ಒಂದು ಸಾಧನೆ ಮಾಡಬೇಕು, ಒಂದು ಹೊಸದನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಒಂದು ಫಲಾಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ ಇದೆ. ಆದರೆ ಮನಸ್ಸಲ್ಲಿ ಬಹಳ ಚಂಚಲತೆ ಇದೆ, ಮನಸ್ಸಲ್ಲೇ ಏನೋ ಒಂದು ಆತಂಕ ಕೂತ್ಕೊಂಡಿದೆ, ಒಂದು ಭಯ ಇದೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪಿಗೆ ಇವತ್ತೇನಾದರೂ ಅದರಿಂದ ತೊಂದರೆ ಆಗುತ್ತೇನೋ ಎಂಬಂಥ ರೀತಿ ನಿಮಗೆ ಭಾಸವಾಗ್ತಾ ಇದೆ. ಆದರೂ ಧೈರ್ಯವಾಗಿ ಹೆಜ್ಜೆ ಹಾಕಲೇಬೇಕು. ಏಕೆಂದರೆ ನೀವು ಮಾಡುವಂಥ ಕಾಯಕ, ನಿಮ್ಮ ಕೆಲಸ ಕಾರ್ಯಗಳನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಯಶಸ್ಸನ್ನು ಕಾಣಬೇಕು ಎಂಬತಕ್ಕಂಥ ಆಸೆಯಲ್ಲಿದ್ದೀರಿ. ಖಂಡಿತ ಅದರ ಫಲಾಫಲಗಳು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣು ಪ್ರಾರ್ಥನೆ ಮಾಡಿ. ಎಲ್ಲಾದರೂ ವಿಷ್ಣು ದೇವಸ್ಥಾನ ಅಥವಾ ಹನುಮನ ಸಾನ್ನಿಧ್ಯ, ಆ ಸಾನ್ನಿಧ್ಯಕ್ಕೆ ಹೋಗಿ ಒಂದಷ್ಟು ತುಳಸಿ ಅರ್ಚನೆ ಮಾಡಿಸಿ, ಒಳ್ಳೆ ಮನಸ್ಸಿನಿಂದ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ದೇವರ ನೈವೇದ್ಯ ಮಾಡಿಸಿ, ಆ ನೈವೇದ್ಯ ಪ್ರಸಾದವನ್ನು ನಿಮ್ಮ ಕರಹಸ್ತದಿಂದ 4 ಜನಕ್ಕೆ ಹಂಚಿ. ಇದರಿಂದ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಬಹುದು, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ದೂರಭಾರ ಪ್ರಯಾಣದ ಬಗ್ಗೆ ನಿಮ್ಮ ಆಲೋಚನೆ ಎಷ್ಟು ಮಾಡಿದ್ರೂ ಅದರ ಫಲಗಳು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತೀರಿ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಯಶಸ್ಸು ಸಿಗಬೇಕಾದ್ರೆ ಬರಿಗಾಲಿನಿಂದ ಒಂದಷ್ಟು ದೂರ ಹಸಿರು ಗಿಡಗಳಿರ್ತಕ್ಕಂಥ, ಹಸಿರು ಹುಲ್ಲಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಡೆದು, ಹಸಿರಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಅಲ್ಲೇ ಸಹಿತ ಬುಧಗ್ರಹನ ಪ್ರಾರ್ಥನೆ ಮಾಡಿ, ಬುಧನಿಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಲಕ್ಷ್ಮೀ ವೆಂಕಟೇಶ್ವರನ, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲ. ಅದಕ್ಕೂ ಮುನ್ನ ಒಂದು ಉದ್ದರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಮನೆಯಿಂದ ಆಚೆ ಹೊರಟ್ರೆ ಇನ್ನಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿ ಫಲಗಳನ್ನು ಮತ್ತೆ ಮುಂದುವರಿಸೋಣ. ಗುರುಜಿಗ ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಮಾನಸಿಕವಾದಂತಹ ಒಂದಷ್ಟು ಒತ್ತಡಗಳು ಜಾಸ್ತಿ ಆಗುತ್ತೆ. ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲ ಕೆಲಸಗಳಲ್ಲೂ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ, ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ನೀವು ಮನಸ್ಸಿಗೆ ನೋವು ಮಾಡ್ಕೊಳ್ತೀರಿ. ಯಾವುದೂ ಕೆಲಸ ಸಿದ್ಧಿ ಆಗುವುದಿಲ್ಲ. ಏನೋ ಒಂದು ಚಂಚಲತೆ, ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಹಾಗೆ ಮನಸ್ಸಲ್ಲಾಗುವಂತಹ ಆ ಉದ್ವೇಗತನ, ಒಂದು ದೊಡ್ಡ ದುಮ್ಮಾನ ಎಲ್ಲವೂ ಸಹಿತ ಹಾಗೇ ಇದೆ. ಕರ್ಕಾಟಕ ರಾಶಿಯವರಿಗೆ ಏನೋ ಒಂದು ವಸ್ತುವನ್ನು ಕಳ್ಕೊಂಡಿದ್ದೇನೇನೋ, ಅಥವಾ ನಾನು ಯಾವುದೂ ಪಡಿಲಿಕ್ಕೆ ಆಗೋದಿಲ್ವೇನೋ, ಅಥವಾ ಒಂದಿಷ್ಟು ಮಾನಸಿಕ ಒತ್ತಡಗಳು ಎದುರಾಗ್ಬೋದು. ಆದರೆ ಇಲ್ಲಿ ಪಾದಗಳ ಮೇಲೂ ಡಿಪೆಂಡ್ ಆಗುತ್ತೆ. ಒಂದಷ್ಟು ಮೊದಲನೇ ಪಾದ, 2ನೇ ಪಾದದಲ್ಲಿರ್ತಕ್ಕಂಥವ್ರ ಭವಿಷ್ಯ ಒಂದಾದರೆ, 3, 4ನೇ ಪಾದದಲ್ಲಿರ್ತಕ್ಕಂಥವ್ರ ಭವಿಷ್ಯ ಮತ್ತೊಂದು ಥರ. ಆದರೆ ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆಯಿಂದ ಆಚೆ ಹೊರಡಬೇಕಾದ್ರೆ ನಿಮ್ಮ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಜೊತೆಗೆ ಒಂದು ಉದ್ದರಣೆಯಷ್ಟು ಅಥವಾ 1 ಸ್ಪೂನಷ್ಟು ಹಾಲನ್ನ ಅಂಗೈಯಲ್ಲಿ ಹಾಕ್ಕೊಂಡು ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರನ ಪ್ರಾರ್ಥನೆ ಮಾಡಿ 11 ಬಾರಿ ಚಂದ್ರನ ಹೆಸರು ಹೇಳ್ಕೊಂಡು ಹಸಿರು ಗಿಡದ ಮೇಲೆ ಆ ಹಾಲನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡಿ ಬನ್ನಿ. ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಅನುಕೂಲ ಸಿದ್ಧಿಯಾಗಬೇಕಾದರೂ ಅದಕ್ಕೆ ಅದರದೇ ಆದಂಥ ಒಂದಷ್ಟು ಅನುಷ್ಠಾನಗಳು ಮಾಡಿದ್ರೆ ಮಾತ್ರ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಒಂದಿಷ್ಟು ಅರ್ಥಪೂರ್ಣವಾಗಿ ಆಲೋಚನೆ ಮಾಡಬೇಕು. ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಅದಕ್ಕೆ ಅದರದೇ ಆದಂತಹ ಚಿಂತನೆ ಇರಬೇಕು. ಆ ಚಿಂತನೆಯಲ್ಲಿದ್ದರೆ ಮಾತ್ರ ಅದ್ರ ಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ದೇವಿಯ ಉಪಾಸನೆ ಮಾಡ್ತಕ್ಕಂಥದ್ದು, ದೇವಿ ಆರಾಧನೆ ಮಾಡ್ತಕ್ಕಂಥದ್ದು, ಹಾಗೆ ದುರ್ಗಾ ಪ್ರಾರ್ಥನೆಯಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲಗಳಿದೆ. ಅದರಲ್ಲೂ ಕಿರುದೀಪಾವಳಿ ದೀಪಗಳನ್ನು ಹಚ್ಚಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿ. ಕನ್ಯಾ ಲಗ್ನ. ಆರೋಗ್ಯದ ಕಡೆ ಗಮನ ಕೊಡಬೇಕು. ವ್ಯಾಪಾರ ವ್ಯವಹಾರದ ಕಡೆ ಒಂದಷ್ಟು ಆಲೋಚನೆ ಮಾಡಬೇಕು. ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಒಂದಷ್ಟು ಆಲೋಚನೆ ಮಾಡಿ ಎಲ್ಲವನ್ನೂ ಸಹಿತ ಬಹಿರಂಗಪಡಿಸ್ತೀರಾ ಒಂದಷ್ಟು ಗೌಪ್ಯವಾಗಿ ಆಲೋಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು.
ಗೌಪ್ಯವಾಗಿಟ್ಕೊಂಡು ಕೆಲಸಗಳನ್ನು ಮಾಡಿದ್ರೆ ಅದರ ಫಲ ಸಿದ್ಧಿ ಆಗುತ್ತೆ, ಇಲ್ಲ ಅಂದರೆ ಸಮಸ್ಯೆಗೆ ಸಿಲುಕೊಳ್ಳೋಂಗಾಗುತ್ತೆ. ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ನೀವು ಯಾವುದೇ ವರ್ಣದ ವಸ್ತ್ರವನ್ನು ಧರಿಸಿದ್ರೂ ಹಳದಿ ಬಣ್ಣದ ವಸ್ತ್ರವನ್ನು, ನಿಮ್ಮ ಒಂದು ಚಿಕ್ಕದಾದ ಹಳದಿ ಬಣ್ಣದ ಒಂದು ಕರ್ಚೀಫ್ ಆದರೂ ಸರಿ, ಅದು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದರೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಭಗವತಿಯ ಪಾದಕ್ಕೋ ಅಥವಾ ನಿಮ್ಮ ಕುಲದೇವರಿಗೋ ಒಂದಿಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ಹಣೆಗೆ ಹಚ್ಕೊಳ್ಳಿ. ಮಧ್ಯಾಹ್ನ ಸರಿಸುಮಾರು 12ರಿಂದ 4 ಒಳಗಾಗಿ 12ರಿಂದ 4 ಈ ಸಮಯದಲ್ಲಿ ಒಂದು ಚಿಟಿಕೆಯಷ್ಟು ಅಕ್ಕಿಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಗ್ನೇಯಾಭಿಮುಖದಲ್ಲಿ ಅಂದರೆ ಆಗ್ನೇಯ ದಿಕ್ಕಿನಲ್ಲಿ ಹಾಕೋದ್ರಿಂದ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಯಾಕೆಂದರೆ ಸರಿಸುಮಾರು ಮಧ್ಯಾಹ್ನದ ವೇಳೆಗೆ ಒಂದಷ್ಟು ಗಲಾಟೆ ಜಗಳ ಅಥವಾ ಏನೋ ಬೇಡವಾದಂಥ ವಿಚಾರ ಅಥವಾ ಮನಸ್ಸಿಗೆ ಒಂದಿಷ್ಟು ನೋವುಂಟಾಗುವಂಥ ಪರಿಸ್ಥಿತಿಗಳು ಇದು ಎದುರಾಗ್ಬೋದು. ಈ ಸಮಯದಲ್ಲಿ ಒಂದು ಚಿಟಿಕೆಯಷ್ಟು ಅಕ್ಕಿಯನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಆ ಕ್ಷಣಕ್ಕೆ ಸಂಭವಿಸುವಂತಹ ದೋಷಗಳನ್ನು ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀರಿ, ಸ್ವಲ್ಪ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಜವಾಬ್ದಾರಿಯುತವಾದಂಥ ಕೆಲಸ, ಎಲ್ಲ ಕೆಲಸಗಳಲ್ಲೂ ಸಹಿತ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಕಾಯಕ. ಇವತ್ತಿನ ದಿವಸ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡುವಂಥದ್ದು, ಶಕ್ತಿದೇವರ ಆರಾಧನೆ ಮಾಡ್ತಕ್ಕಂಥದ್ದು, ಎಲ್ಲರೂ ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ಏನಾದರೂ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡುವಂತಹದ್ದು, ಅಥವಾ ಮನಸ್ಸಿಗೆ ಇಷ್ಟಪಡುವಂಥ ರೀತಿಯಲ್ಲಿ ಎಲ್ಲಾದರೂ ದೂರ ಪ್ರಯಾಣ ಮಾಡಿ ಮನರಂಜನಾ ಕ್ಷೇತ್ರಕ್ಕೆ ಹೊರಡುವಂಥದ್ದು, ಇಷ್ಟೆಲ್ಲ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬಹುದು. ಇವತ್ತು ವಸ್ತುಗಳನ್ನು ಜೋಪಾನ ಕಾಪಾಡ್ಕೊಳ್ತಕ್ಕಂಥದ್ದು, ಕೊಟ್ಟ ವಸ್ತುಗಳ ಬಗ್ಗೆ ಅಥವಾ ಹಣಕಾಸಿನ ಬಗ್ಗೆ ಭಾಳ ಜಾಗೃತರಾಗಿರ್ತಕ್ಕಂಥದ್ದು, ಇದರಲ್ಲೂ ಇವತ್ತಿನ ದಿವಸ ನಿಮ್ಮ ಆರೋಗ್ಯದ ಬಗ್ಗೆ ಒಂದಷ್ಟು ಎಚ್ಚರಿಕೆ ಇರಬೇಕು. ಆಹಾರವನ್ನು ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ತಕ್ಕಂಥದ್ದು ಮತ್ತು ದೇಹದ ಆರೋಗ್ಯದ ಬಗ್ಗೆ ಒಂದಷ್ಟು ಸುಧಾರಣೆ ಮಾಡಿಕೊಳ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಸಣ್ಣ ಪುಟ್ಟ ಮಕ್ಕಳಿಗೆ ಅಂದರೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಡೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಮನಸ್ಸಲ್ಲಿ ಉಂಟಾಗ್ತಕ್ಕಂಥ ನೋವುಗಳನ್ನು ದೂರ ಮಾಡ್ಕೊಳ್ತೀರಿ. ಒಂದಷ್ಟು ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಮತ್ತೊಬ್ಬರಲ್ಲಿ ಹಂಚ್ಕೊಳ್ತೀರಿ. ಇವತ್ತು ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ, ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದ, ಅಥವಾ ಯಾವುದಾರೊಂದು ಗ್ರಾಮದೇವತೆ ದೇವಸ್ಥಾನಕ್ಕೆ ಹೋಗಿ ಅಥವಾ ಅಶ್ವತ್ಥ ಪ್ರಾರ್ಥನೆ ಮಾಡಿ ಬೇವಿನ ವೃಕ್ಷ ಸಾನ್ನಿಧ್ಯದಲ್ಲಾದರೂ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ, ಅಥವಾ ತುಳಸಿ ಗಿಡದ ಸಾನ್ನಿಧ್ಯದಲ್ಲೇ ಒಂದು ದೀಪವನ್ನು ಹಚ್ಚಿದ್ರೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ನಿಮ್ಮ ಕುಲದೇವರ ಅನುಗ್ರಹ ಬೇಕು, ಇಷ್ಟಾರ್ಥ ಸಿದ್ಧಿಗಾಗಿ ದೇವಿಯ ಉಪಾಸನೆ ಬೇಕು. ಇದನ್ನು ಕ್ರಮಬದ್ಧವಾಗಿ ಆಚರಣೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ತುಳಸಿ ಹಬ್ಬದಲ್ಲಿ ಇವತ್ತು ನೀವು ಆಚರಣೆ ಮಾಡುವಂಥ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣುವಿಗೆ ಆರಾಧನೆ ಮಾಡ್ತಕ್ಕಂಥದ್ದು, ವಿಷ್ಣು ದೇವರಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ತುಳಸಿ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಹನುಮ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಸ್ವಾಮಿಗೆ ಒಂದಿಷ್ಟು ಬೆಣ್ಣೆ ಆಗಲಿ ಕೇಸರಿ ಆಗಲಿ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡುವಂಥದ್ದು ಮಾಡೋದ್ರಿಂದ ಧನುಲಗ್ನದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಧನುಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ 2ರಿಂದ 4:20 ಮಂದಗತಿಯಲ್ಲಿ ಸಾಗುವಂಥ ಕಾಲ, ಆರ್ಥಿಕ ಪರಿಸ್ಥಿತಿ ಎದುರಾಗುವಂಥ ಕಾಲ, ಒಂದಷ್ಟು ಸಮಸ್ಯೆಗಳು ಸಿಲುಕೊಳ್ಳುವಂಥ ಕಾಲ. ಈ ಒಂದು ಸಮಯವನ್ನು ದಾಟಿದ್ರೆ ಮತ್ತಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಶನಿವಾರ. ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕುಲದೇವರ ಪ್ರಾರ್ಥನೆ, ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ, ಅದರಲ್ಲೂ ಲಕ್ಷ್ಮೀ ನರಸಿಂಹನ ಆರಾಧನೆ. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವರು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ ಆ ನರಸಿಂಹಸ್ವಾಮಿಯ ಅನುಗ್ರಹದಿಂದ ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಶತ್ರುಗಳು ದೂರ ಆಗ್ತಾರೆ. ನಿಮ್ಮ ಒಳಗಿರ್ತಕ್ಕಂತಹ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆ ಫಲಾಫಲಗಳನ್ನು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗುತ್ತೆ. ಹಾಗೆ ಇವತ್ತಿನ ದಿವಸ ದೇವಿಯ ಉಪಾಸನೆ ಸಹಿತ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಹಾಗೆ ಏನೇ ತಪ್ಪು ಒಪ್ಪುಗಳಾದರೂ ಅದನ್ನು ಸರಿಪಡಿಸ್ಕೊಂಡು ಒಂದಷ್ಟು ಲಾಭವನ್ನು ಕಾಣುವಂಥ ದಿನ, ಒಳ್ಳೆಯ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ.
ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ದುರ್ಗಾ ದೀಪ ನಮಸ್ಕಾರ ಆಗಲಿ, ಅಥವಾ ಶಕ್ತಿ ದೇವತೆಯ ಉಪಾಸನೆ ಆಗಲಿ, ಅಥವಾ ಹಸಿದು ಬರ್ತಕ್ಕಂಥವ್ರಿಗೆ ಅನ್ನವನ್ನು ಉಣಬಡಿಸ್ತಕ್ಕಂಥದ್ದಾಗಲಿ, ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದಾಗಲಿ, ಮನಸ್ಸಲ್ಲಿರ್ತಕ್ಕಂಥ ಆತಂಕ, ಭಯ ಮತ್ತು ಏನೋ ಒಂದು ತರಹ ಹೆದರಿಕೆ ಇದೆಲ್ಲವನ್ನು ದೂರ ಮಾಡಿಕೊಂಡು ಭಗವಂತ ಆತ ಏನು ಕೊಟ್ಟಿದ್ದಾನೋ ಕೊಟ್ಟದ್ದೇ ಸಾಧನೆ ಆಗುತ್ತೆ ಎಂಬತಕ್ಕಂಥ ನಂಬಿಕೆಯಿಂದ ಒಂದೆಜ್ಜೆ ಮುಂದೆ ಹಾಕಿದ್ರೂ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ್ಯವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಇವತ್ತು ತಾಯಿ ಭುವನೇಶ್ವರಿನಾಗಲಿ ಅಥವಾ ಶಕ್ತಿ ದೇವತೆಯನ್ನಾಗಲಿ ದೇವಿಯ ಉಪಾಸನೆ ಮಾಡ್ತಾ ತುಳಸಿ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ, ಸಣ್ಣ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಡೋದ್ರಿಂದ ಕುಂಭರಾಶಿಯವರು ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗಫಲ ಇದೆ. ಹಾಗೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನು ಉಪಾಸನೆ ಮಾಡಿ. ಹಾಗೆ ಇವತ್ತಿರತಕ್ಕಂಥ ಕಿರುದೀಪಾವಳಿ ಈ ದೀಪಾವಳಿ ಹಬ್ಬವನ್ನು, ತುಳಸಿ ಹಬ್ಬವನ್ನು, ಅದರಲ್ಲೂ ಕೃಷ್ಣ ದಾಮೋದರ ಒಂದು ವಿಶೇಷವಾಗಿರ್ತಕ್ಕಂಥ ತುಳಸಿಯ ಆರಾಧನೆಯನ್ನು, ಬೃಂದಾವನದ ಹತ್ರ ಕೃಷ್ಣನ ನೋಡಿ ಆನಂದ ಪಡ್ತಕ್ಕಂಥದ್ದು, ಗೋಮಾತೆಯ ಸೇವೆ ಸಲ್ಲಿಸ್ತಕ್ಕಂಥದ್ದು, ಗೋವಿಗೆ ಗೋಮಹಾಲಕ್ಷ್ಮಿಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಕಾಯಕವನ್ನು ಮಾಡತಕ್ಕಂಥದ್ದು, ಇದನ್ನು ಜವಾಬ್ದಾರಿತ್ವ ಅಂತ ಸ್ಥಾನದಲ್ಲಿ ನಿಂತು ನಡೆಸೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ತುಳಸಿ ಹಬ್ಬವನ್ನು ಶಾಸ್ತ್ರೋಕ್ತವಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಿದ್ದೇವೆ ನಮ್ಮ ಸ್ಟುಡಿಯೋದಲ್ಲಿ ಗುರುಜಿಯವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ. ಅದಕ್ಕಾಗಿ ಸ್ವಾಗತಿಸೋಣ ಶ್ರೀನಿವಾಸ್ ಶರ್ಮಾ ಅವರನ್ನ, ಜೊತೆಗೆ ಅರ್ಚಕರಾಗಿರುವಂಥ ಶ್ರೀ ಹರೀಶ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಮುಪಾಸ್ಮಹೇ ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ವಿಶೇಷವಾಗಿರ್ತಕ್ಕಂಥ ಶನಿವಾರದ ತುಳಸಿ ಹಬ್ಬದ ವಿಶೇಷವಾಗಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಇದಕ್ಕಿಂತ ಮುಂಚೆ ನಾಳೆ ಇರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸ್ತಕ್ಕಂಥ, ಪ್ರತಿಯೊಬ್ಬರಿಗೂ ಇರತಕ್ಕಂಥ ದೇಹದ ನೋವಿಗೆ ಸಂಬಂಧಪಡ್ತಕ್ಕಂಥ ಔಷಧ, ಆ ಒಂದು ಅಮೃತ ಔಷಧ ಅಂತಲೇ ಹೇಳ್ಬೋದು, ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು. ನಾಳಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇರ್ತಕ್ಕಂಥ ಔಷಧಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನೋಡಿ. ಕಳೆದ ಕಾರ್ಯಕ್ರಮಗಳಲ್ಲಂತೂ ಭಾನುವಾರದ ಕಾರ್ಯಕ್ರಮಗಳಲ್ಲಿ ಶನಿವಾರದ ಕಾರ್ಯಕ್ರಮ ಅದನ್ನು ಪ್ರಸಾರ ಮಾಡ್ತಕ್ಕಂಥದ್ದಾಗಲಿ, ಆ ಒಂದು ಬೇಕಾಗಿರುವ ಸಾಮಗ್ರಿಗಳನ್ನು ತೋರಿಸ್ತಕ್ಕಂಥದ್ದಾಗಲಿ ಸ್ವಲ್ಪ ಕಷ್ಟಕರವಾಗಿತ್ತು. ಆದರೆ ನಮ್ಮ ಅದೃಷ್ಟ ತುಳಸಿ ಹಬ್ಬದ ಪ್ರಯುಕ್ತವಾಗಿ ಶನಿವಾರವೂ ಕೂಡ ನೇರ ಪ್ರಸಾರ ಇರುವ ಕಾರಣದಿಂದ ನಾಳೆ ಇರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮದಲ್ಲಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಈಗಲೂ ಕೂಡ ತಿಳಿಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ನಾಳೆ ಇರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮದಲ್ಲಿ ನಡೀತಕ್ಕಂಥ ಔಷಧಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: ಹುಣಸೆ ಚಕ್ಕೆ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಹುಣಸೆ ಚಕ್ಕೆ ಬೇಕಾಗಿರ್ತಕ್ಕಂಥದ್ದಿದೆ, ಬೇವಿನ ಮರದ ಚಕ್ಕೆ ಬೇಕಾಗಿರ್ತಕ್ಕಂಥದ್ದಿದೆ. ಬೇವಿನ ಮರದ ಚಕ್ಕೆ, ಹುಣಸೆ ಮರದ ಚಕ್ಕೆ ಮತ್ತು ಮಾವಿನ ಮರದ ಚಕ್ಕೆ. ಇದರದ ಚಕ್ಕೆ ಆದರೂ ಪರವಾಗಿಲ್ಲ, ಒಗಟಾದರೆ ತೊಟ್ಟಾದರೂ ಕೂಡ ಪರವಾಗಿಲ್ಲ, ಅದನ್ನು ಕೂಡ ತಾವು ಸಿದ್ಧಪಡಿಸಿಟ್ಕೊಳ್ಬೋದು. ಹುಣಸೆ ಚಕ್ಕೆ, ಬೇವಿನ ಮರದ ಚಕ್ಕೆ ಮತ್ತು ಮಾವಿನ ಮರದ ಚಕ್ಕೆ, ಇವು 3 ಮರದ ಚಕ್ಕೆಯನ್ನು ಸಿದ್ಧಪಡಿಸಿಟ್ಕೊಳ್ತಕ್ಕಂಥದ್ದು. ಇನ್ನು ಹಸಿ ಬೆಟ್ಟದ ನಲ್ಲಿಕಾಯಿ, ನಿನ್ನೆ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದೆ, ಹಸಿ ಬೆಟ್ಟದ ನಲ್ಲಿಕಾಯಿ ಸಿಕ್ಕಿದ್ರೂ ಕೂಡ ಪರವಾಗಿಲ್ಲ, ಇಲ್ಲ ಒಣ ಬೆಟ್ಟದ ನಲ್ಲಿಕಾಯಿ ಕೂಡ ಸಿಕ್ಕಿದ್ರೂ ಕೂಡ ಪರವಾಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ತಾವೆಲ್ಲರೂ ಕೂಡ ಅನ್ಕೊಳ್ಬೇಕಾಗಿರೋದು, ಸಿದ್ಧಪಡಿಸ್ಕೊಳ್ಬೇಕಾಗಿರೋದು ಅನ್ನೋದಕ್ಕಿಂತ ಈಗಾಗಲೇ ನಿಮ್ಮ ವಾಸ್ತುಗೃಹದಲ್ಲಿ ಒಂದು ಕೂತಿದೆ. ಏನಪ್ಪ, ತುಳಸಿ ಹಬ್ಬದಲ್ಲಿ ನಾವು ನಲ್ಲಿಕಾಯನ್ನು ಕೂಡ ಇಟ್ಟು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಿಮಗೆ ನಲ್ಲಿಕಾಯಿ ಸಿಕ್ಕಿದೆ, ಸೊ ಇಲ್ಲಿ ಸಮಸ್ಯೆ ಇಲ್ಲ, ಈಗಾಗಲೇ ಸಿದ್ಧಪಡಿಸಿಟ್ಕೊಂಡಿದ್ದೀರಾ. ಇದೆಲ್ಲ ಆದಮೇಲೆ ಇನ್ನು ಅರಿಶಿಣದ ಕೊಂಬು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಇರ್ತಕ್ಕಂಥದ್ದೇ, ಸಹಜವಾಗಿ ಇಟ್ಕೊಳ್ತಕ್ಕಂಥದ್ದೇ ಅರಿಶಿಣದ ಕೊಂಬು ಪ್ರತಿಯೊಬ್ಬರ ಇರ್ತಕ್ಕಂಥದ್ದು. ಮತ್ತು ಇಲ್ಲಿ ತಾವು ಮಾರುಕಟ್ಟೆಗೆ ಹೋಗಿ ತೊಗೊಂಡು ಬರಬೇಕಾಗಿರ್ತಕ್ಕಂಥ ವಸ್ತು, ಸ್ವಲ್ಪ ಕಷ್ಟ ಪಡಬೇಕಾಗಿರ್ತಕ್ಕಂಥ ವಸ್ತು ಯಾವುದಪ್ಪ, ಮಕ್ಕಳಿ ಬೇರು. ಇದು ಒಂದನ್ನು ತಾವೆಲ್ಲರೂ ಕೂಡ ಕಷ್ಟಪಟ್ಟು 1-2 ಕಡೆ ಹುಡುಕಿದ್ರೆ 100% ಸಿಗುತ್ತೆ. ಸಿಗದೆ ಏನೂ ಇಲ್ಲ, ಎಲ್ಲ ಕಡೆ ಸಿಗ್ತಕ್ಕಂಥದ್ದೇ, ಸ್ವಲ್ಪ ಶ್ರಮಪಟ್ಟಲ್ಲಿ 100% ಸಿಗುತ್ತೆ. ಮಾಕ್ಲಿ ಬೇರಾಯಿತು. ಇನ್ನು ಎಳ್ಳೆಣ್ಣೆ ಪ್ರತಿಯೊಂದು ಗ್ರಂಥಿಗೆ ಅಂಗಡಿಯಲ್ಲೂ ಕೂಡ ಸಿಗ್ತಕ್ಕಂಥದ್ದೇ, ಪಚ್ಕರ್ಪೂರ ಸಿಗ್ತಕ್ಕಂಥದ್ದೇ, ನೀಲಗಿರಿ ತೈಲ ಪ್ರತಿಯೊಂದು ಕಡೆಯೂ ಸಿಗ್ತಕ್ಕಂಥದ್ದೇ. ಇದೆಲ್ಲವೂ ಒಂದಾದರೆ ಇನ್ನು ಬಹಳ ವಿಶೇಷವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅನ್ನೋದಾದರೆ
ಮೊನ್ನೆ ನಡೆದಿರ್ತಕ್ಕಂಥ ಗ್ರಹಣದ ಸಂದರ್ಭದಲ್ಲೂ ಕೂಡ ಜಾಕಾಯನ್ನು ಪ್ರತಿಯೊಬ್ಬರಿಗೂ ಕೂಡ ತೋರಿಸ್ಕೊಟ್ಟಿದ್ವಿ, ತಿಳಿಸ್ಕೊಟ್ಟಿದ್ವಿ. ಆ ಒಂದು ಅಂಜನವನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಜಾಕಾಯಿ, ಅದನ್ನು ಜಾಜಿಕಾಯಿ ಅಂತಲೂ ಕೂಡ ಹೇಳ್ತಕ್ಕಂಥದ್ದಿದೆ. ಆ ಒಂದು ಜಾಕಾಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಂಡಿದ್ದೆ. ಆದರೆ ನಾಳಿನ ಮಹರ್ಷಿವಾಣಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಕ್ಕಂಥ ಔಷಧಿ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಮಾಡ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅನುಷ್ಠಾನ ಪ್ರಾರಂಭ ಮಾಡೋಣ. ನಾಳಿನದನ್ನು ನಾಳೆ ನಡೀತಕ್ಕಂಥ ವಿಚಾರವನ್ನು ತಿಳಿಸಿದ್ದಾಯಿತು. ಹಾಗೆ ತುಳಸಿ ಪೂಜೆ ಇವತ್ತು ಸಂಧ್ಯಾಕಾಲ ನಿಮ್ಮ ಮನೆಗಳ ಸಾನ್ನಿಧ್ಯಗಳಲ್ಲಿ ತುಳಸಿ ಆರಾಧನೆ ಮಾಡುವಂತಹದ್ದು. ಮೊದಲೇ ಹೇಳಿದ್ದೀನಿ, ಸಾರಿಸಿ ಗೂಡಿಸಿ ರಂಗೋಲಿಯನ್ನು ಹಾಕಿ ತುಳಸಿ ಮಂದಿರವನ್ನು ಅಂದರೆ ವಿಶೇಷವಾಗಿರ್ತಕ್ಕಂತಹ ಬೃಂದಾವನಕ್ಕೆ ಸುಣ್ಣವನ್ನು ಹಚ್ಚಿ ಅದರಲ್ಲಿ ಒಂದು ಮುಖದ ಆಕಾರವಾಗಿರ್ತಕ್ಕಂಥ ಚಿತ್ರವನ್ನು ಬಿಡಿಸುವಂಥದ್ದು, ಅಥವಾ ನಿಮಗೆ ಅಲಂಕಾರ ಹೇಗೆ ಮಾಡಬೇಕೋ ಹಾಗೆಲ್ಲ ಮಾಡ್ಬೋದು. ಲಕ್ಷಣವಾಗಿ ತುಳಸಿಗೆ ಸೀರೆಯನ್ನು ಉಡಿಸಿ ಮಧುವನಗಿತ್ತಿ ಥರ ಒಳ್ಳೆಯ ಸುಂದರವಾದಂಥ ರೀತಿಯಲ್ಲಿ ತಯಾರು ಮಾಡುವಂಥದ್ದು ಒಂದಷ್ಟು ಜನದ ಪದ್ಧತಿ ಇದೆ. 4 ದಿಕ್ಕುಗಳಲ್ಲಿ 4 ಕಬ್ಬಿನ ಜಲ್ಲೆ ಆಗಲಿ, ಬಾಳೆಕಂದಾಗಲಿ, ಮಾವಿನ ಸೊಪ್ಪು ತೋರಣ ಆಗಲಿ, ಇದೆಲ್ಲವನ್ನು ಕಟ್ಟಿ ಶುಭದ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ. ಜೊತೆಗೆ ಇದೊಂದು ಮದುವೆ ವಿವಾಹದ ಕಾರ್ಯಕ್ರಮ ಅಂದರೂ ತಪ್ಪಾಗುವುದಿಲ್ಲ. ಇಷ್ಟೆಲ್ಲ ಅಚ್ಚುಕಟ್ಟಾಗಿರ್ತಕ್ಕಂಥದ್ರಲ್ಲಿ ಸಾನ್ನಿಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸಹಿತ ಇಲ್ಲಿ ನೆಲೆಸ್ಕೊಂಡು ಕೃಷ್ಣನ ನೆನೆಸಿ ತುಳಸಿಯ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಈ ಒಂದು ಅನುಷ್ಠಾನ. ಹಾಗಾಗಿ ಸಂಜೆ ನಡೆಸ್ತಕ್ಕಂಥದ್ದು, ಜೊತೆಗೆ ಈ ಸಾನ್ನಿಧ್ಯದಲ್ಲೇ ದೀಪಗಳನ್ನು ಹಚ್ಚಿ ಸಂಭ್ರಮಿಸ್ತಕ್ಕಂಥದ್ದು, ಗೋಪುರಾರ್ಥನೆ ಮಾಡ್ತಕ್ಕಂಥದ್ದು, ಹಾಗೆ ಮಕ್ಕಳಿಂದ ಹಿಡಿದು ಸುಮಂಗಲೆಯರವರೆಗೂ ಎಲ್ಲರನ್ನೂ ಸಹಿತ ಕರೆತಂದು ಎಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸುಮಂಗಲೆಯರನ್ನ ಮನೆ ಕರೆಸಿ ಪೂಜಾ ಅನುಷ್ಠಾನ ಆದಮೇಲೆ ಅವ್ರಿಗೂ ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ ಈ ತುಳಸಿ ಹಬ್ಬ. ಈ ತುಳಸಿ ಹಬ್ಬದ ಪ್ರಾರಂಭಿಕವಾಗಿ ಮೊದಲು ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ ಪೂಜಾ ಅನುಷ್ಠಾನವನ್ನು ನಾವು ಶುರು ಮಾಡೋಣ. ಓಂ ಗಣಾನಾಂತ್ವ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಶ್ಚೇದಸಾದನಂ ಮಹಾಗಣಾಧಿಪತಯೇ ನಮಃ. ಓಂ ಸಿದ್ಧಿವಿನಾಯಕಾಯ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಮಹಾಗಣಾಧಿಪತಯೇ ನಮಃ. ಓಂ ಕೇಶವಾಯ ನಮಃ. ಓಂ ನಾರಾಯಣಾಯ ನಮಃ. ಓಂ ಮಾಧವಾಯ ನಮಃ. ಓಂ ಗೋವಿಂದಾಯ ನಮಃ. ಓಂ ವಿಷ್ಣುವೇ ನಮಃ. ಓಂ ಮಧುಸೂದನಾಯ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಓಂ ವಾಮನಾಯ ನಮಃ. ಓಂ ಶ್ರೀಧರಾಯ ನಮಃ. ಓಂ ಋಷಿಕೇಶಾಯ ನಮಃ. ಓಂ ಪದ್ಮನಾಭಾಯ ನಮಃ. ಓಂ ದಾಮೋದರಾಯ ನಮಃ. ಓಂ ಸಂಕರ್ಷಣಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ ಪ್ರದ್ಯುಮ್ನಾಯ ನಮಃ. ಓಂ ಅನಿರುದ್ಧಾಯ ನಮಃ. ಓಂ ಪುರುಷೋತ್ತಮಾಯ ನಮಃ. ಓಂ ರೋಕ್ಷಿತಾಯ ನಮಃ. ಓಂ ನರಸಿಂಹಾಯ ನಮಃ. ಓಂ ಅಚ್ಯುತಾಯ ನಮಃ. ಓಂ ಜನಾರ್ದನಾಯ ನಮಃ. ಉಪೇಂದ್ರಾಯ ನಮಃ. ಹರಯೇ ನಮಃ. ಶ್ರೀಕೃಷ್ಣಾಯ ನಮಃ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪಿನಾಕಿನೇ ನಮಃ. ಓಂ ಶಶೇಖರಾಯ ನಮಃ. ಓಂ ವಾಮದೇವಾಯ ನಮಃ. ಓಂ ವಿರೂಪಾಕ್ಷಾಯ ನಮಃ. ಓಂ ಕಪರ್ದಿನೇ ನಮಃ. ಓಂ ನೀಲೋಜಾಯ ನಮಃ. ಶಂಕರಾಯ ನಮಃ. ಶೂಲಪಾಣಿನೇ ನಮಃ. ಕಟ್ವಾಂಗಿನೇ ನಮಃ. ಶಿವವಿಷ್ಟಾಯ ನಮಃ. ಅಂಬಿಕಾನಾಥಾಯ ನಮಃ. ಶ್ರೀಕಂಠಾಯ ನಮಃ. ಭಕ್ತವತ್ಸಲಾಯ ನಮಃ. ಭವಾಯ ನಮಃ. ಶರ್ವಾಯ ನಮಃ. ತ್ರಿಲೋಕೇಶಾಯ ನಮಃ. ಸಿಜಕಂಠಾಯ ನಮಃ. ಶಿವಪ್ರಿಯಾಯ ನಮಃ. ಉಗ್ರಾಯ ನಮಃ. ಕಪರ್ದಿನೇ ನಮಃ. ಸಾಂಬ ಸದಾಶಿವಾಯ ನಮಃ. ಶಿವನ ಆರಾಧನೆ ಮಾಡ್ತಾ ಸ್ವಾಮಿಗೆ ನಡೆಸ್ತಕ್ಕಂಥ ಪೂಜಾನುಷ್ಠಾನ, ಧೂಪದೀಪ ನೈವೇದ್ಯ, ಅದರಲ್ಲೂ ಮುಖ್ಯವಾಗಿ ಬೆಟ್ಟದ ನೆಲ್ಲಿಕಾಯಿಯ ಆರತಿ. ಸ್ವಾಮಿಗೆ ಬೆಟ್ಟದ ನೆಲ್ಲಿಕಾಯಿಯಿಂದ ಮಾಡುವಂತಹ ಆರತಿ ಇದೆಯಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥ. ಅದಕ್ಕೆ ತುಳಸಿ ಗಿಡದಲ್ಲಿ ಬೆಟ್ಟದ ನೆಲ್ಲಿಕಾಯಿನ ಸಹಿತ ಇಲ್ಲಿಟ್ಟಿರ್ತಕ್ಕಂಥದ್ದು. ಅದು ಬೆಟ್ಟದ ನೆಲ್ಲಿಕಾಯಿ, ಆ ಕೊಂಬೆಯಲ್ಲಿ ನೆಲ್ಲಿಕಾಯಿ ಇರಬೇಕು. ನೆಲ್ಲಿಕಾಯಿ ಇರಬೇಕು. ನಿಮ್ಮ ಮನೆ ಮಕ್ಕಳಿಂದ ರಕ್ಷಣೆ ಮಾಡಬೇಕು. ಯಾಕೆಂದರೆ ನೆಲ್ಲಿಕಾಯಿ ಕಂಡ ತಕ್ಷಣ ಮಕ್ಕಳು ಏನು ಮಾಡ್ತಾರೆ, ಹೋಗಿ ಕಿತ್ತೋದಕ್ಕೆ ಶುರು ಮಾಡ್ತಾರೆ. ನೋಡಿ, ಇಲ್ಲಿ ಖಾದ್ಯ ತಿನ್ನೋದೂ ಉಂಟು, ಆದರೆ ಅದು ಪ್ರಸಾದ ರೂಪದಲ್ಲಿರಬೇಕು. ಇವತ್ತು ಮಾತ್ರ ಹಾಗಿರಲಿ, ನಾಳೆ ಅದನ್ನು ಕಿತ್ಕೊಂಡು ತಿನ್ನೋದಾಗಿರಲಿ. ಒಳ್ಳೆಯದಾಗಲಿ. ಕೂತ್ಕೊಳ್ಳಿ. ತುಳಸಿ ಅನುಷ್ಠಾನ ನಡೀತಾ ಇದೆ. ಸಂಧ್ಯಾಕಾಲ ಪ್ರತಿಯೊಬ್ಬರ ಮನೆಯ ಮುಂಭಾಗದಲ್ಲೂ ತುಳಸಿ ಗಿಡವನ್ನು ಇಟ್ಟು ದೇವರ ಮುಂದೆ, ಅಂದರೆ ಕೃಷ್ಣನ್ನು ಅದರ ಜೊತೆಯಲ್ಲಿಟ್ಟು ಅಥವಾ ಸಾಲಿಗ್ರಾಮವನ್ನು ಇಟ್ಟು ಪೂಜಿಸ್ತಕ್ಕಂತಹದ್ದು ಬಹಳ ವಿಶೇಷ. ಸಾಲಿಗ್ರಾಮವನ್ನು ಇಟ್ಟು ಅನುಷ್ಠಾನ ಮಾಡತಕ್ಕಂಥ ಈ ಶುಭ ಕಾಲ. ಜೊತೆಗೆ ಇವತ್ತಿನ ದಿವಸ ಉಡುಪಿ ಮಠದಲ್ಲಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನಿಗೂ ವಿಶೇಷವಾಗಿ ಕೋಟಿ ಅರ್ಚನೆ, ಅಂದರೆ ತುಳಸಿ ದಳದ ಕೋಟಿ ಅರ್ಚನೆ ಮಾಡತಕ್ಕಂತಹದ್ದು. ತುಳಸಿಯನ್ನೇ ಒಳಗಡೆ ಗರ್ಭಗುಡಿಯಲ್ಲಿಟ್ಟು ಕೃಷ್ಣನ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಪೂಜಾ ಅನುಷ್ಠಾನವನ್ನು ಮಾಡಿಸುವಂಥ ಕಾಲನೂ ಇದೆ. ಹಾಗೆ ಎಲ್ಲೆಲ್ಲಿ ವಿಷ್ಣು ಆಲಯಗಳಿದೆಯೋ ಅಲ್ಲೆಲ್ಲವೂ ಸಹಿತ ಭಗವಂತನಿಗೆ ವಿಶೇಷವಾದ ಪೂಜೆ. ಮಹಾವಿಷ್ಣುವಿಗೆ ತುಳಸಿ ಅರ್ಚನೆ, ಸಾಂಬ ಸದಾಶಿವನಿಗೆ ಬಿಲ್ವಾರ್ಚನೆ, ಶಿವಕೇಶವರನ್ನು ಆರಾಧನೆ ಮಾಡ್ತಕ್ಕಂಥ ಈ ಕಾರ್ತಿಕ ಮಾಸ. ಈ ಕಾರ್ತಿಕ ಮಾಸದಲ್ಲಿ ಶಿವನಿಗೂ ಸಹಿತ ಬಿಲ್ವಾರ್ಚನೆ, ಬಿಲ್ವಪತ್ರೆಗಳಿಂದ ನಾಮಾರ್ಚನೆ ಮಾಡ್ತಕ್ಕಂಥದ್ದು. ಹಾಗೆ ಶಿವ ಸಾನ್ನಿಧ್ಯದಲ್ಲಿ ಲಕ್ಷ ದೀಪೋತ್ಸವಗಳನ್ನು ಮಾಡ್ತಕ್ಕಂಥದ್ದು, ಹೆಚ್ಚು ದೀಪ ಆರಾಧನೆ ಮಾಡ್ತಕ್ಕಂಥದ್ದು ಸಾಕಷ್ಟು ಕಡೆ ನಡೆಯುತ್ತೆ. ಕಾರ್ತಿಕ ಸೋಮವಾರ ಅಥವಾ ಕಾರ್ತಿಕ ಮಾಸದ ಪ್ರತಿದಿನವೂ ಸಹಿತ ಶಿವಕೇಶವರ ಆರಾಧನೆಯಲ್ಲಿ ನಡೀತಾ ಇರುತ್ತೆ. ಅದರಲ್ಲಿ ಪ್ರತ್ಯೇಕವಾಗಿ ಈ ಉತ್ವಾನ ದ್ವಾದಶಿ ಅಂದರೆ ಇವತ್ತಿನ ದಿವಸ
ಸ್ವಾಮಿಯ ಸಾನ್ನಿಧ್ಯದಲ್ಲಿ ವಿಷ್ಣು ಆಲಯದಲ್ಲಿ ನೋಡಿ, ತಾವು ನೋಡ್ತಿದ್ದೀರಿ ಉಡುಪಿ ಮಠದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಕೃಷ್ಣನಿಗೂ ನಡೀತಿರ್ತಕ್ಕಂಥ ತುಳಸಿ ಅರ್ಚನೆ ನೋಡೋದೇ ಒಂದು ಆನಂದ. ಕೃಷ್ಣ ಗೋವಿಂದ ಗೋವಿಂದ. ಇವತ್ತಿನ ದಿವಸ ಉಡುಪಿ ಮಠದಲ್ಲಿ ಕೃಷ್ಣನಿಗೆ ನಡೀತಿರ್ತಕ್ಕಂಥ ತುಳಸಿ ಅರ್ಚನೆ ತಾವು ನೋಡ್ತಿರ್ತಕ್ಕಂಥದ್ದು ಒಂದು ಸೌಭಾಗ್ಯವೇ ಸರಿ. ಒಟ್ಟಾರೆ ಹೇಳಬೇಕಂದ್ರೆ ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡತಕ್ಕಂಥ ವೀಕ್ಷಕ ಪ್ರಭುಗಳಿಗೆ ಆಯಾ ಕಾಲದಲ್ಲಿ ಆಯಾ ದೇವರನ್ನ ದರ್ಶನ ಮಾಡುವಂಥ ಸೌಭಾಗ್ಯ ಬೆಳಗಿನ ಈ ಒಂದು ಕಾರ್ಯಕ್ರಮ ಇದೆಯಲ್ಲ ಬಹಳ ಅರ್ಥಗರ್ಭಿತ. ಇವತ್ತು ಕೋಟಿ ತುಳಸಿಯಿಂದ ಮಹಾವಿಷ್ಣುವಿಗೆ ಅಂದರೆ ಕೃಷ್ಣನಿಗೆ ನಡೀತಕ್ಕಂಥ ಆರತಿ ಪೂಜಾ ಅನುಷ್ಠಾನ ಇದೆಲ್ಲವೂ ಬಹಳ ಸೌಂದರ್ಯ. ಯಾಕೆಂದರೆ ಎಲ್ಲವೂ ಸಹಿತ ಆಯಾ ಕಾಲದಲ್ಲಿ ನಡೀತಕ್ಕಂಥ ಪೂಜಾನುಷ್ಠಾನ. ಇವತ್ತು ಅದರಲ್ಲಿ ಏಕಾದಶಿ ಆದ ನಂತರ ದ್ವಾದಶಿ ಪೂಜೆ, ದ್ವಾದಶಿಯ ಪೂಜಾನುಷ್ಠಾನ, ದ್ವಾದಶಿಯಂದು ತುಳಸಿ ಅರ್ಚನೆ, ಹಾಗೆ ಪ್ರತಿಯೊಬ್ಬರ ಮನೆ ಮುಂಭಾಗದಲ್ಲೂ ಸಹಿತ ತುಳಸಿ ಅರ್ಚನೆ. ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಪುಟ್ಟ ಮಕ್ಕಳಿದ್ದರೆ ಆ ಮಕ್ಕಳ ಆಟ ಪಾಠಗಳು, ಮಕ್ಕಳಿಗೂ ಸಹಿತ ಕೃಷ್ಣನ ಪಾತ್ರ ಹಾಕಿಸ್ತಕ್ಕಂಥದ್ದು ಇದೆಲ್ಲವೂ ಬಹಳ ವಿಶೇಷವಾಗಿರುತ್ತೆ. ನೋಡ್ತಾ ಇದ್ದಾಗೆ ಆ ಮಕ್ಕಳು ಬಂದ್ಬಿಟ್ವು. ಹಾಗೆ ಹೇಳೋದು, ಅದಕ್ಕೋಸ್ಕರ ಮಕ್ಕಳಿರಲ್ಲವ ಮನೆ ತುಂಬ ಅಂತ. ಹಿಂದಿತ್ತು 4-5 ಮಕ್ಕಳು, ಇವತ್ತು ಮನೆ ತುಂಬೋದೆಲ್ಲಿ ಒಂದೇ ಮಗು. ಆ ಮಗು ಕಾಲಿಗೆ ಗೆಜ್ಜೆ ಕಟ್ಟಬೇಕು, ಸೊಂಟಕ್ಕೆ ದಾರ ಕಟ್ಟಬೇಕು, ಬಿಗ್ಗೆ ಹಿಡ್ಕೊಡ್ಬೇಕು. ಇಂಥ ಪರಿಸ್ಥಿತಿ ಆಗಿದೆ. ಇರಲಿ, ಸಂಧ್ಯಾಕಾಲ ಮಾತ್ರ ಪ್ರತಿಯೊಬ್ಬರು ತಮ್ಮ ತಮ್ಮ ವಾಸ್ತುಗೃಹಗಳಲ್ಲಿ ತುಳಸಿ ಆರಾಧನೆ ಮಾಡುವಾಗ ವಿಶೇಷವಾಗಿ ಸುಮಂಗಲೆಯರನ್ನು ಕರೆಸಿ ನೀವು ಕಲ್ತಿರ್ತಕ್ಕಂಥ ಒಂದಷ್ಟು ಹಾಡುಗಳನ್ನು ಹಾಡಿ. ಇವತ್ತು ಎಷ್ಟೋ ಜನ ಹೆಣ್ಣುಮಕ್ಕಳು ಸಂಗೀತವನ್ನು ಹೇಳೋದೇ ಬಿಟ್ಟುಬಿಟ್ಟಿದ್ದೀರಿ, ಹಾಡನ್ನು ಹೇಳೋದೇ ಬಿಟ್ಬಿಟ್ಟಿದ್ದೀರಿ. ಅದೇ ನಿಮ್ಮ ಮನೇಲಿ ಅಜ್ಜಿನೋ ಮುತ್ತಜ್ಜಿನೋ ಅಥವಾ ತಾಯಿನೋ ಇದ್ದರೆ ಅವ್ರ ಕೈಲಿ ಹಾಡು ಹೇಳಿಸ್ತಿರ್ತೀರಿ. ನೀವು ಯಾವುದಾದ್ರು ಒಂದು ಫಿಲಿಮ್ ಸಾಂಗ್ ಹಾಕ್ಕೊಂಡು ಸೊಂಡದಲ್ಲಿ ಮೊಬೈಲ್ ಇಟ್ಕೊಂಡು ಓಡಾಡ್ತಾ ಇರ್ತೀರಿ. ಅದಕ್ಕೋಸ್ಕರ ಒಂದಷ್ಟು ಕೀರ್ತನೆ ಬೇಕು. ದೇವರ ಸಾನ್ನಿಧ್ಯ ಕನಿಷ್ಠ ಪಕ್ಷ ಇಂತಹ ದಿನಗಳಾದರೂ ತುಳಸಿಯ ಒಂದು ವಿಶೇಷವಾಗಿರ್ತಕ್ಕಂಥ ಕೀರ್ತನೆಗಳನ್ನು ಹಾಡ್ತಾ ತುಳಸಿಗೆ ನಾಮಾರ್ಚನೆಯನ್ನು ಮಾಡಿ ಆ ಬೆಟ್ಟದ ನೆಲ್ಲಿಕಾಯಿ ಗಿಡ, ಬೆಟ್ಟದ ನೆಲ್ಲಿಕೊಂಬು ಇದೆಲ್ಲವನ್ನು ಅಲ್ಲಿಟ್ಟು ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ. ಸ್ವಾಮಿಗೆ ಧೂಪ ದೀಪ ನೈವೇದ್ಯವನ್ನು ಕೃಷ್ಣನಿಗೆ ಒಂದು ವಿಶೇಷವಾದಂಥ ಆರಾಧನೆಯನ್ನು ಸಲ್ಲಿಸೋಣ. ಓಂ ಸಹಸ್ರ ಶಿವೃಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಭೋಮಿಂ ವಿಶ್ವದಾವತ್ವಾನ್ ಅತ್ಯಧಿಷ್ಠತ್ ಜಗದ್ಧಾತ್ರಿ ನಮಸ್ತುಭ್ಯಂ ವಿಷ್ಣೋಶ್ಚ ಪ್ರಿಯವಲ್ಲಭೇ ಯತೋ ಬ್ರಹ್ಮಾದಯೋ ದೇವಾಃ ಸೃಷ್ಟಿಸ್ಥಿತ್ಯಂತಕಾರಿಣೀ ನಮಸ್ತುಲಸಿ ಕಲ್ಯಾಣಿ ನಮೋ ವಿಷ್ಣುಪ್ರಿಯೇ ಶುಭೇ ನಮೋ ಮೋಕ್ಷಪ್ರದೇ ದೇವಿ ನಮಃ ಸಂಪತ್ಪ್ರದಾಯಿಕೆ ತುಲಸಿ ಪಾತು ಮಾಂ ನಿತ್ಯಂ ಸರ್ವಾಭ್ಯೋಪಿ ಸರ್ವದಾ ಕೀರ್ತಿತಾಪಿ ಸ್ಮೃತಾ ವಾಪಿ ಪವಿತ್ರಯತಿ ಮಾನವಂ ನಮಾಮಿ ಶಿರಸಾ ದೇವೀಂ ತುಲಸೀಂ ವಿಲಸತ್ತನುಂ ಯಾಂ ದೃಷ್ಟ್ವಾ ಪಾಪಿನೋ ಮರ್ತ್ಯಾ ಮುಚ್ಯಂತೆ ಸರ್ವಕಿಲ್ಬಿಷಾತ್ ತುಲಸ್ಯಾ ರಕ್ಷಿತಂ ಸರ್ವಂ ಜಗದೇತಚ್ಚರಾಚರಂ ಯಾನಿ ನಿರ್ಹಂತಿ ಪಾಪಾನಿ ದೃಷ್ಟ್ವಾ ವಾ ಪಾಪಿಭಿರ್ನರೈಃ ನಮಸ್ತುಲಸ್ಯತಿತರಾಂ ಯಸ್ಯೈ ಬದ್ಧಾಂಜಲಿಂ ಕಥಾ ಕಲಯಂತಿ ಸುಖಂ ಸರ್ವಂ ಸ್ತ್ರಿಯೋ ವೈಶ್ಯಾಸ್ತಥಾ ಪರೇ ತುಲಸ್ಯಾನ್ನಾ ಪರಂ ಕಿಂಚಿತ್ ದೈವತಂ ಜಗತೀತಲೇ ಯಯಾ ಪವಿತ್ರಿತೋ ಲೋಕೋ ವಿಷ್ಣು ಸಂಗೇನ ವೈಷ್ಣವಃ ತುಲಸ್ಯಾಃ ಪಲ್ಲವಂ ವಿಷ್ಣೋ ಶಿರಸ್ಯಾರೋಪಿತಂ ಕಲೌ ಆರೋಪಯತಿ ಸರ್ವಾಣಿ ಶ್ರೇಯಾಂಸಿ ವರಮಸ್ತಕೆ ತುಲಸ್ಯಾಂ ಸಕಲಾ ದೇವಾ ವಸಂತಿ ಸತತಂ ಯತಃ ಅತಸ್ತಾಂ ಅರ್ಚಯೇಲ್ಲೋಕೆ ಸರ್ವಾನ್ ದೇವಾನ್ ಸಮರ್ಚಯನ್ ನಮಸ್ತುಲಸಿ ಸರ್ವಜ್ಞೇ ಪುರುಷೋತ್ತಮವಲ್ಲಭೇ ಪಾಹಿ ಮಾಂ ಸರ್ವಪಾಪೇಭ್ಯಃ ಸರ್ವಸಂಪತ್ಪ್ರದಾಯಿಕೆ ಇತಿ ಸ್ತೋತ್ರಂ ಪುರಾಗೀತಂ ಪುಂಡರೀಕೇಣ ಧೀಮತಾ ವಿಷ್ಣುಮರ್ಚಯತಾಂ ನಿತ್ಯಂ ಶೋಭನೈಸ್ತುಲಸೀದಳೈಃ ತುಲಸಿ ಶ್ರೀ ಮಹಾಲಕ್ಷ್ಮೀ ವಿದ್ಯಾ ವಿದ್ಯಾ ಯಶಸ್ವಿನಿ ಧರ್ಮಾ ಧರ್ಮಾನವಾ ದೇವಿ ದೇವದೇವ ಮನಃ ಪ್ರಿಯಾ ಲಕ್ಷ್ಮೀ ಪ್ರಿಯ ಸಖೀ ದೇವಿ ದ್ಯೌರ್ಭೂಮಿರಚಲಾಚಲ ಷೋಡಶೈತಾನಿ ನಾಮಾನಿ ತುಲಸ್ಯಾಃ ಕೀರ್ತಯೇನ್ನರಃ ಲಭತೆ ಸುತರಾಂ ಭಕ್ತಿಂ ಅಂತೆ ವಿಷ್ಣುಪದಂ ಭವೇತ್ ತುಲಸಿ ಭೂರ್ಮಹಾಲಕ್ಷ್ಮೀ ಪದ್ಮಿನಿ ಶ್ರೀರ್ಹರಿರ್ಪ್ರಿಯಾ ತುಲಸಿ ಶ್ರೀ ಸಖಿ ಶುಭೆ ಪಾಪಹಾರಿಣಿ ಪುಣ್ಯದೇ
ನಮಸ್ತೆ ನಾರದನುತೆ ನಾರಾಯಣ ಮನಃ ಪ್ರಿಯೇ. ಇಮಾಂ ಜಲತಾಗಂ ಸಂಗೃಹ್ಣಾನೇತೆ ದ್ವಾದಶ ರತ್ನೇ ರಚನಾ ಭವತೆ ದ್ವಾದಶ ಭಾಷಾ ಸಂವತ್ಸರಃ ಸಂವತ್ಸರಮೇವ ವದಂತೆ. ವೃಂದಾವನವೇ ಮಂದಿರವಾಗಿ ಇಂದಿರೇ ಶ್ರೀ ತುಳಸಿ. ವೃಂದಾವನವೇ ಮಂದಿರವಾಗಿ ಇಂದಿರೇ ಶ್ರೀ ತುಳಸಿ. ನಂದನಂದನ ಮುಕುಂದಗೆ ಪ್ರಿಯಳಾದ ಚಂದದ ಶ್ರೀ ತುಳಸಿ. ನಂದನಂದನ ಮುಕುಂದಗೆ ಪ್ರಿಯಳಾದ ಚಂದದ ಶ್ರೀ ತುಳಸಿ.